ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ತಂತು ಕಾದಂಬರಿಯ ವಾಚನ ತ್ವರಿತ ಭಾಗ. ಕಾಂತಿನ ಕರೆದು ಎಲೆಕ್ಷನ್ಗೆ 2 ಲಕ್ಷ ಕೊಡಬೇಕಂತ ಅಂದ್ಕೊಂಡಾಗ ಕೊಡದಿದ್ದರೆ ಏನು, ಯಾಕೆ ಕೊಡಬೇಕು, ಕೊಡಲಿಲ್ಲ ಅಂದರೆ ಏನು ಪ್ರಾಬ್ಲಮ್ ಆಗುತ್ತೆ ಎನ್ನುವುದನ್ನು ಶೀತಲ್ ಹೇಳಿದ್ದನ್ನು ನಾನು ಕೇಳಿದ್ವಿ. ಅದರ ಮುಂದಿನ ಭಾಗ. ಅಧ್ಯಾಯ 24. ಸರ್ಕಾರದ ಕಿರುಕುಳವಿದ್ದರೂ ಪತ್ರಿಕೆಯ ಪ್ರಸಾರ ಬೆಳೆಯುತ್ತಿದ್ದುದು ರವೀಂದ್ರ ಮತ್ತು ಸೈನಿಯರಿಗೆ ನೆಮ್ಮದಿ ಕೊಡುತ್ತಿತ್ತು. ಉತ್ತಮ ಕಾಗದವಿಲ್ಲ, ಉತ್ತಮ ಮುದ್ರಣವೂ ಇಲ್ಲ. ಎಷ್ಟೋ ಸಲ ಇನ್ನೂ ಸುಧಾರಿಸಬೇಕಾದ ಭಾಷೆ ಶೈಲಿ. ಆದರೂ ಓದುಗರಿಗೆ ಬೇಕಾಗಿದ್ದದ್ದು ಸುದ್ದಿ. ಇತರ ಪತ್ರಿಕೆಗಳು ಕೊಡದೆ ಸರ್ಕಾರವು ಮುಚ್ಚಿಡುತ್ತಿದ್ದ ಸುದ್ದಿ. ಜಾಹೀರಾತುಗಳನ್ನು ತೆಗೆದುಕೊಳ್ಳಕೂಡದೆಂದು ಅವರು ಆರಂಭದಲ್ಲಿಯೇ ನಿಶ್ಚಯಿಸಿ ಬಿಟ್ಟಿದ್ದರು. ಎಲ್ಲ ಪತ್ರಿಕೆಗಳು ಮಾಡುವಂತೆ ಜಾಹೀರಾತನ್ನು ಪತ್ರಿಕೆಯ ಆರ್ಥಿಕ ಬೆಂಬಲವಾಗಿಟ್ಟುಕೊಳ್ಳಲು ತಮಗೆ ಸಾಧ್ಯವಿಲ್ಲ. ಸರ್ಕಾರದ ವಿರೋಧವಾಗಿ ನಿಂತ ಪತ್ರಿಕೆಗೆ ಜಾಹೀರಾತು ಕೊಟ್ಟರೆ ತಾವು ಉಳಿಯುವುದಿಲ್ಲವೆಂದು ಪ್ರತಿಯೊಂದು ಉದ್ಯಮ, ವ್ಯಾಪಾರ, ಗಲ್ಲಿಯ ಚಹಾ ಅಂಗಡಿಗಳಿಗೆ ಕೂಡ ಗೊತ್ತಿರುವಾಗ ತಾವು ಜಾಹೀರಾತು ಕೇಳಿಕೊಂಡು ಹೋಗುವುದೂ ಸಲ್ಲದು. ಆದ್ದರಿಂದ ಅನಿವಾರ್ಯವಾಗಿ ಪತ್ರಿಕೆಗೆ ಹೆಚ್ಚು ಬೆಲೆಯನ್ನು ನೀಡಬೇಕಾಗುತ್ತದೆ. ಓದುಗರು ಕೊಡುವ ಹಣದಿಂದ ಮಾತ್ರ ಪತ್ರಿಕೆ ಬದುಕಬೇಕಾಗಿದೆ ಎಂದು ಪ್ರತಿ ಸಂಚಿಕೆಯ ಮುಖಪುಟದಲ್ಲಿ ಒಂದು ವಿನಂತಿಯನ್ನು ಮುದ್ರಿಸುತ್ತಿದ್ದರು. ಉಳಿದ ಪತ್ರಿಕೆಗಳನ್ನು ಹಂಚುವ ಏಜೆಂಟರು ಇದನ್ನು ಮುಟ್ಟುತ್ತಿರಲಿಲ್ಲ. ಹೀಗಾಗಿ ಕೆಲವು ಕಡೆ ಕೆಲವು ಬಿಕರಿಗಾರರು ಹೆಚ್ಚು ಕಮಿಷನ್ ಪಡೆದು ಧೈರ್ಯ ವಹಿಸಿ ಮಾರುತ್ತಿದ್ದರು. ಎಷ್ಟೋ ಸಲ 4 ರೂಪಾಯಿ ಸಂಚಿಕೆಯನ್ನು 5 ಅಥವಾ 6 ರೂಪಾಯಿ ಕಪ್ಪುಧಾರಣೆಯಲ್ಲಿ ಭಾರಿ ಲಾಭ ಮಾಡಿಕೊಳ್ಳುತ್ತಿದ್ದರು. ಒಟ್ಟಿನಲ್ಲಿ ರಾಷ್ಟ್ರದ ಪ್ರಮುಖ ನಗರಗಳಲ್ಲೆಲ್ಲ ಪತ್ರಿಕೆಯ ಪ್ರಸಾರ ಬೆಳೆಯಿತು. ರವೀಂದ್ರ ಒಂದು ತಂತ್ರ ಬಳಸಿದ. ಟ್ರಿಬ್ಯೂನ್ ಪತ್ರಿಕೆ ಸರ್ಕಾರದ ಏಜೆಂಟ್ಗಳ ಮಾಲೀಕತ್ವದ್ದಾಗಿದ್ದರೂ ಅಲ್ಲಿದ್ದವರೆಲ್ಲ ಅವನ ಹಳೆಯ ಸ್ನೇಹಿತರೆ. ಈಗ ಅದರ ದಿಲ್ಲಿಯ ರೆಸಿಡೆಂಟ್ ಎಡಿಟರ್ ಆಗಿರುವ ಕನ್ಸಾರನ್ನು ಗುಟ್ಟಿನಲ್ಲಿ ಭೇಟಿ ಮಾಡಿ ಅದರ ಎಲ್ಲ ಸಂಚಿಕೆಗಳಲ್ಲೂ ಬರುವಂಥ ಒಂದು ಸಂಪಾದಕೀಯ ಬರೆಸಿದ. ಪೀತಪತ್ರಿಕೆ ಮತ್ತು ಸರ್ಕಾರ ಎಂಬ ಶೀರ್ಷಿಕೆಯ ಅದರಲ್ಲಿ ಮೊದಲ ಪ್ಯಾರದಲ್ಲಿ ಪೀತಪತ್ರಿಕೆಯು ನೈತಿಕ ಶಕ್ತಿ ಇಲ್ಲದವರ ಉದ್ಯಮ, ಅವುಗಳ ವಿರುದ್ಧ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಿ ಶಿಕ್ಷಿಸಬೇಕೆಂದು ಬಹುಹರಿತವಾದ ಭಾಷೆಯಲ್ಲಿ ಬರೆದು, ಅನಂತರ ಸರ್ಕಾರವು ಅದನ್ನು ಒಳದಾರಿಗಳಿಂದ ಹತ್ತಿಕ್ಕ ಹೊರಟರೆ ಅವು ಸರ್ಕಾರದ ಈ ಕ್ರಮಗಳನ್ನೇ ದೊಡ್ಡದಾಗಿ ಪ್ರಚಾರ ಮಾಡಿಕೊಂಡು ತಮ್ಮ ಸತ್ಯಸಂಧತೆಯನ್ನು ಸ್ಥಾಪಿಸಿಕೊಳ್ಳುತ್ತವೆ. ನಾಯಿ ಬೊಗಳಿದರೆ ದೇವಲೋಕ ಹಾಳಾಗುವುದಿಲ್ಲ ಎಂಬ ಆದಿಕಾಲದ ಗಾದೆಯ ಪ್ರಾಜ್ಞತೆಯಂತೆ ಸರ್ಕಾರವು ಅವುಗಳನ್ನು ಉಪೇಕ್ಷೆ ಮಾಡುವುದು ಹೆಚ್ಚು ವಿವೇಕ. ಪ್ರಬುದ್ಧ ವಾಚಕರು ಹೇಗೂ ಅವುಗಳನ್ನು ನಂಬುವುದಿಲ್ಲ. ಹಳ್ಳಿಯ ಬಸ್ ಸ್ಟ್ಯಾಂಡ್, ಹಿಂದುಳಿದ ಪ್ರದೇಶಗಳ ರೈಲು ಪ್ರಯಾಣದ ಜನರು ಅವುಗಳನ್ನು ಓದಿಕೊಂಡರೂ ಏನು ಹಾನಿಯಾಗುವುದಿಲ್ಲ. ಪೀತಪತ್ರಿಕೆಗಳನ್ನು ಕೂಡ ಔದಾರ್ಯದಿಂದ ಉಪೇಕ್ಷಿಸುವ ಸರ್ಕಾರಕ್ಕೆ ಸಹಜವಾಗಿಯೇ ಸಹಿಷ್ಣು ಸ್ವಭಾವದ ಕೀರ್ತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಲಭಿಸುತ್ತದೆ ಎಂದು ಮುಂದುವರಿದ ಇಡೀ ಸಂಪಾದಕೀಯದಲ್ಲಿ ಎಲ್ಲೂ ದಿ ಫ್ಯಾಕ್ಟ್ ಹೆಸರನ್ನು ಹಾಕಿರಲಿಲ್ಲ. ಈ ಸಂಪಾದಕೀಯಿಂದ ಅಪೇಕ್ಷಿತ ಪರಿಣಾಮ ಉಂಟಾಯಿತು. ಅದು ಪ್ರಕಟವಾದ 3 ವಾರದ ನಂತರ ಯಾವ ಹೊಸ ಕಿರುಕುಳವೂ ಕಾಣಿಸಿಕೊಳ್ಳಲಿಲ್ಲ. ಹಳೆಯ ಕಿರುಕುಳಗಳನ್ನು ಮುಂದುವರಿಸಲಿಲ್ಲ. ಸೈನಿ ಮುಖ್ಯವಾದ ಹಂಚಿಕೆದಾರರಲ್ಲಿ ಹೋಗಿ ತಮ್ಮ ಪತ್ರಿಕೆಗೆ ಕಿರುಕುಳ ತಪ್ಪಿರುವುದಾಗಿಯೂ ಪ್ರಯೋಗಾರ್ಥ ಕೆಲವು ಪ್ರತಿಗಳನ್ನು ಹಂಚುವಂತೆ ಮನವೊಲಿಸಿದ. ಕ್ರಮೇಣ ಅವರು ಹೆಚ್ಚು ಪತ್ರಿಕೆಗಳನ್ನು ಬೇಡತೊಡಗಿದರು. ತಲ್ವಾರ್ ಅಮೆರಿಕದಿಂದ ಪ್ರತಿ ತಿಂಗಳು $1,000 ಅಂದರೆ $10,000 ಕಳಿಸುತ್ತಿದ್ದರು. ಅದು ಸರ್ಕಾರಕ್ಕೆ ತಿಳಿಯುವ ರೀತಿ ಬರುತ್ತಿರಲಿಲ್ಲ. ಅವರು ಅಮೆರಿಕೆಯಲ್ಲಿ ಯಾರದೋ ವ್ಯಾಪಾರಸ್ಥರಿಗೆ ಕೊಡುತ್ತಿದ್ದರು. ದಿಲ್ಲಿಯ ಯಾರೋ ಒಬ್ಬರು ರವೀಂದ್ರ ಅಥವಾ ಸೈನಿಗೆ ಇಲ್ಲಿ 10,000 ತಲುಪಿಸುತ್ತಿದ್ದರು. 2,000ಕ್ಕೆ ಒಬ್ಬರು, 1,000ಕ್ಕೆ ಇನ್ನಿಬ್ಬರು, ಹೀಗೆ 4 ಜನ ಸಮರ್ಥ, ತರುಣ, ಉತ್ಸಾಹಶಾಲಿ ಉಪಸಂಪಾದಕರು ನೇಮಿಸಿಕೊಂಡರು. ಉಳಿದ 3,000 ಪೆಟ್ರೋಲ್ ಖರ್ಚಿಗೆ ಆಗುತ್ತಿತ್ತು. ತಮಗೆ ಸಂಬಳ ಬರುತ್ತಿದೆ ಎಂದು ಅವರು ಹೇಳುತ್ತಿರಲಿಲ್ಲ. ಸ್ವಂತ ನಿಷ್ಠೆಯಿಂದ ಕೆಲಸ ಕಲಿಯಲು ತಾವು ದುಡಿಯುತ್ತಿದ್ದೇವೆಂದೇ ಯಾರು ಕೇಳಿದರೂ ಹೇಳುತ್ತಿದ್ದರು. ತಲ್ವಾರರಿಂದ ಬರುವ ಹಣ ರವೀಂದ್ರ, ಸೈನಿ ಇಬ್ಬರನ್ನು ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ಇದಲ್ಲದೆ ತಲ್ವಾರ್ ರವೀಂದ್ರನಿಗೆ ಅಮೆರಿಕ ದಿ ಸನ್ ಪತ್ರಿಕೆಯ ದಿಲ್ಲಿ ವರದಿಗಾರನ ಕೆಲಸ ದೊರಕಿಸಿಕೊಟ್ಟಿದ್ದರು. ಭಾರತದ ಮುಖ್ಯ ಸುದ್ದಿಗಳನ್ನು, ವರದಿಯನ್ನು ಸಂಕ್ಷಿಪ್ತ ಭಾಷೆಯಲ್ಲಿ ಬರೆದು ಕಳಿಸುವುದು. ಅವರು ಇವನಿಗೆ ತಿಂಗಳಿಗೆ $400 ಕಳಿಸುತ್ತಿದ್ದರು. ಹೀಗಾಗಿ ಇವನಿಗೆ 4,000 ಸಂಪಾದನೆಯಾಗಿ ಸ್ವಂತ ಜೀವನದ ತೊಂದರೆ ಬಿಡುಗಡೆಯಾಗಿತ್ತು. ಆದರೂ ಅವನು ಪತ್ರಿಕೆ ಕಚೇರಿಯಲ್ಲೇ ಮಲಗುತ್ತಿದ್ದ. ಇನ್ನೊಂದು ಕಡೆ ಇದ್ದರೆ ಆಗುವ ಪ್ರಯಾಣದ ಶ್ರಮ, ಖರ್ಚುಗಳು ಉಳಿದದ್ದು ಮಾತ್ರವಲ್ಲ, 24 ಗಂಟೆಯೂ ಪತ್ರಿಕೆಗೆ ಗಮನ ಕೊಡುವುದು ಸಾಧ್ಯವಾಗುತ್ತಿತ್ತು. ಪತ್ರಿಕೆ ಕ್ರಮವಾಗಿ ತಲ್ವಾರರಿಗೆ ಹೋಗುತ್ತಿತ್ತು. ಅದನ್ನು ರವಾನಿಸುವ ಕೆಲಸವನ್ನು ವಾಷಿಂಗ್ಟನ್ನ ಪೊಲೀಸ್ನ ದಿಲ್ಲಿ ವರದಿಗಾರ ಉಚಿತವಾಗಿ ಮಾಡುತ್ತಿದ್ದ. ಇವರೇ ನೇರವಾಗಿ ಅಂಚೆಗೆ ಹಾಕಿದ್ದರೆ ಸರ್ಕಾರದ ಏಜೆಂಟರು ಪತ್ತೆ ಹಚ್ಚಿ ಹಿಡಿದಿಡುವ ಸಂಭವವಿತ್ತು. ಅವನು ಅದನ್ನು ತನ್ನ ಪತ್ರಿಕೆ ಕಚೇರಿಗೆ ಕಳಿಸಿ ತಲ್ವಾರ್ ಅಲ್ಲಿಂದ ಪಡೆಯುತ್ತಿದ್ದರು. ಅವರು ಕ್ರಮವಾಗಿ ರವೀಂದ್ರನಿಗೆ ಕಾಗದ ಬರೆಯುತ್ತಿದ್ದರು. ಪತ್ರಿಕೆಗೆ ಆಪ್ತರಾದ 20 ಬೇರೆ ಬೇರೆ ಜನಗಳಿದ್ದರು. ಅವರಲ್ಲಿ ಯಾರೊಬ್ಬರ ವಿಳಾಸಕ್ಕೆ ತಲ್ವಾರ್ ಬರೆಯುತ್ತಿದ್ದರು. ಅವರು ಒಡೆಯದೆ ಖುದ್ದಾಗಿ ಬಂದು ಇಲ್ಲಿಗೆ ತಲುಪಿಸುತ್ತಿದ್ದರು. ಅದರಲ್ಲಿ ಯಾವ ರಹಸ್ಯದ ಸುದ್ದಿ ಇರುತ್ತಿರಲಿಲ್ಲ. ಆದರೆ ದಿ ಫ್ಯಾಕ್ಟ್ ಸಂಬಂಧಿಸಿದ ಕಾಗದ ಪತ್ರಗಳನ್ನು ಸರ್ಕಾರದ ರಹಸ್ಯ ಏಜೆಂಟರು ಹಿಂಬಾಲಿಸಿ ಹಿಡಿದಿಡುವ ಸಂಭವವಿತ್ತು. ಅಲ್ಲಿಗೆ ಹೋದ 1 ತಿಂಗಳ ನಂತರ ತಲ್ವಾರ್ ಬರೆದಿದ್ದರು. ಒಂದು ಅರ್ಥದಲ್ಲಿ ಭಾರತೀಯ ಪತ್ರಿಕೆಗಳು ಅಮೆರಿಕದಲ್ಲಿ ಪ್ರತಿನಿಧಿಯನ್ನಿಡುವುದು ಕೇವಲ ಭೂಷಣವೆಂದು ನನಗೆ ಅರ್ಥವಾಗುತ್ತಿದೆ. ನಾವು ಮಾಡುವುದಾದರೂ ಏನು?
ಇಲ್ಲಿರುವ ಟಿವಿ ಮತ್ತು ಪ್ರಮುಖ ಪತ್ರಿಕೆಗಳನ್ನು ಓದುವುದು. ಪ್ರೆಸ್ ಕ್ಲಬ್ಬಿನಲ್ಲಿ ಸ್ಟೇಟ್ ಇಲಾಖೆಯ ವಕ್ತಾರರು ದಿನಕ್ಕೆ 2 ಬಾರಿ ಹಂಚುವ ಸುದ್ದಿ ಪ್ರತಿಗಳನ್ನು ಇಸ್ಕೊಂಡು ನಮ್ಮಂತೆ ಇಲ್ಲಿ ಈ ಹೊತ್ತಿನಲ್ಲಿ ಸೇರಿರುವ ಕೆಲವರು ಕೇಳುವ ಪ್ರಶ್ನೆಗಳಿಗೆ ಅವರು ಹೇಳುವ ಉತ್ತರಗಳಲ್ಲಿ ನಮ್ಮ ದೇಶಕ್ಕೆ ಸಂಬಂಧಿಸಿದವುಗಳನ್ನು ಗುರುತು ಹಾಕಿಕೊಳ್ಳುವುದು. ನಮ್ಮ ದೇಶದ ರಾಯಭಾರಿ ಕಚೇರಿಗೆ ಆಗಾಗ್ಗೆ ಭೇಟಿ ಕೊಟ್ಟು ಅವರು ಅಮೆರಿಕದ ಸರ್ಕಾರದೊಡನೆ ತಮ್ಮ ವ್ಯವಹಾರದ ಬಗೆಗೆ ಭಾರತದ ಪತ್ರಿಕೆಗಳಲ್ಲಿ ಬರಬೇಕೆಂದು ಬಯಸುವ ಸುದ್ದಿಯನ್ನು ಅವರು ಬಯಸುವ ರೀತಿಯಲ್ಲಿ ಹೇಳಿದುದನ್ನು ನಮ್ಮ ಸ್ವಂತ ಸುದ್ದಿಯಾಗಿ ಭಾರತದ ನಮ್ಮ ಪತ್ರಿಕೆಗೆ ರವಾನಿಸುವುದು. ಇದು ಒಂದು ಬಿಟ್ಟರೆ ಸ್ವಂತವಾಗಿ ಒಂದು ಸುದ್ದಿಯನ್ನು ಕೆದಕಿ ತೆಗೆಯಲು ನಮಗೆ ಸಾಧ್ಯವಿಲ್ಲ. ಭಾರತದಲ್ಲಿರುವ ವಿದೇಶಿ ಪತ್ರಕಾರರಿಗೆ ಸರ್ಕಾರದ ಉನ್ನತಾಧಿಕಾರಿಗಳು ಮಂತ್ರಿ ಮಹೋದಯರ ಸಂದರ್ಶನ ಸಿಗುವಷ್ಟು ಸುಲಭವಾಗಿ ನಮಗೆ ಇಲ್ಲಿಯವರ ವರಿಷ್ಠರ ಭೇಟಿ ಸಿಗುವುದಿಲ್ಲ. ಭಾರತದ ಪತ್ರಿಕೆಗಳು ಏನು ಬರೆಯುತ್ತವೆ ಎನ್ನುವ ಬಗೆಗೆ ಇವರಿಗೆ ಲಕ್ಷ್ಯವಾಗಲಿ ಕಾಳಜಿಯಾಗಲಿ ಇಲ್ಲ. ವಿದೇಶಿ ಪತ್ರಿಕೆಯು 1 ಅಂಗುಲದಷ್ಟು ಬರೆದರೂ ನಮ್ಮ ಸರ್ಕಾರದ ವರಿಷ್ಠರಿಗೆ ತುಂಬ ಗಮನ. ಭಾರತದಲ್ಲಿರುವ ವಿದೇಶಿ ಪತ್ರಕರ್ತರಿಗೆ ತುಂಬ ಹಣದ ಬಲವಿರುತ್ತದೆ. ಆ ಪತ್ರಿಕೆಗಳು ಎಷ್ಟಾದರೂ ಖರ್ಚಾಗಲಿ ಸುದ್ದಿಯನ್ನು ಅಗೆದು ಎನ್ನುತ್ತವೆ. ಅಲ್ಲದೆ ಅವರು $1ಗೆ ಭಾರತದಲ್ಲಿ 10 ರೂಪಾಯಿ ಬೆಲೆ ಇದೆ. ಹೀಗಾಗಿ ಅವರು ಸುಲಭವಾಗಿ 10,000 ರೂಪಾಯಿ ಕೊಟ್ಟು ಭಾರತದ ಪತ್ರಕರ್ತರಿಂದಲೇ ಬಹುಮುಖ್ಯವಾದ ತಾಜಾ ಸುದ್ದಿಯನ್ನು ಕೊಂಡು ರವಾನಿಸಿ ಮೊಟ್ಟಮೊದಲು ಪ್ರಕಟಿಸಿದ ಕೀರ್ತಿಯನ್ನು ಲಪಟಾಯಿಸಿಬಿಡುತ್ತಾರೆ. ಭಾರತದ 10 ರೂಪಾಯಿಯನ್ನು ವಿನಿಮಯ ಮಾಡಿ ಇಲ್ಲಿ $1 ಪಡೆದು 1 ಕಪ್ ಕಾಫಿಯ ಬೆಲೆ ಇಲ್ಲಿ ಯಾರಿಗೆ ಕೊಟ್ಟು ಸುದ್ದಿ ಪಡೆಯಬಹುದು? ಇಲ್ಲಿ ಸುದ್ದಿಯನ್ನು ಮಾರುವ ಪತ್ರಕರ್ತರು ಇಲ್ಲವೆಂದಲ್ಲ. ಇವರೆಲ್ಲ 10-20 ಸಾವಿರ $ಗೆ ಮಾರುತ್ತಾರೆ. ಅದಕ್ಕೆ 1-2 ಲಕ್ಷ ರೂಪಾಯಿಯನ್ನು ನಾವೆಲ್ಲಿಂದ ತರುವುದು? ಆ ಸುದ್ದಿಗೆ ಭಾರತದಲ್ಲಿ ಯಾವ ಪ್ರಾಮುಖ್ಯವಿದೆ? ವಾಸ್ತವವಾಗಿ ಈ ದೇಶದಲ್ಲಿರುವ ಭಾರತೀಯ ಪತ್ರಕರ್ತರಿಗೆ ಸ್ವಂತ ಕಾರು ಕೊಂಡುಕೊಳ್ಳುವುದೇ ಕಷ್ಟ. ಸ್ವಂತ ಕಾರು ಇಟ್ಟುಕೊಳ್ಳುವುದೇ ಕಷ್ಟ. ಅಗತ್ಯ ಬಿದ್ದಾಗ ಶಿಕಾಗೋ, ಲಾಸ್ ಏಂಜಲೀಸ್, ಸಿಯಾಟಲ್, ಡಲಾಸ್ ಇಂಥ ಸ್ಥಳಗಳಿಗೆ ಹೋಗಿ ಬರುವಷ್ಟು ದುಡ್ಡು ಇರುವುದಿಲ್ಲ. ಪ್ರತಿ ತಿಂಗಳು ಇಲ್ಲಿ ಬರುವ ಸಂಬಳವು ಇಲ್ಲಿನ ಸ್ಟೀಲ್ ಮಿಲ್ ಕೂಲಿಗಿಂತ ಕಡಿಮೆ. ರೂಪಾಯಿ ಲೆಕ್ಕದಲ್ಲಿ ನೋಡಿದರೆ ಭಾರತದಲ್ಲಿರುವ ಪ್ರಧಾನ ಸಂಪಾದಕನಿಗಿಂತ ಸಿಕ್ಕುವ 2ರಷ್ಟು. ಇಷ್ಟು ಹಣ ಇಲ್ಲಿಗೆ ಕಳಿಸಬೇಕಾದರೆ ಪ್ರತಿ ತಿಂಗಳು ಅವರು ಅಲ್ಲಿ ರಿಸರ್ವ್ ಬ್ಯಾಂಕಿನ ಬಾಗಿಲು ಕಾಯ್ದು ವಿನಿಮಯ ಪಡೆಯಬೇಕು. ಅಲ್ಲಿ ನಿಧಾನ ಮಾಡಿದರೆ ಇಲ್ಲಿ ನನಗೆ ಸಕಾಲದಲ್ಲಿ ಮನೆ ಬಾಡಿಗೆ ಕೊಡಲು ಎಡವಟ್ಟು. ಇನ್ನೊಂದು ಕಾಗದದಲ್ಲಿ ನಾನು ನಿನಗೆ ಬರೆಯುವ ಕಾಗದಗಳು ಆತ್ಮೀಯವಾಗಿ ಹಂಚಿಕೊಳ್ಳುವ ಸಂಗತಿಗಳು, ಅನಿಸಿಕೆಗಳು ನಿಜ. ಆದರೆ ನಮ್ಮದೇ ಪತ್ರಿಕೆಗೆ ನಾನು ಲೇಖನ ವರದಿ ಟಿಪ್ಪಣಿಗಳನ್ನು ಕಳಿಸಲು ಸಾಧ್ಯವಿಲ್ಲವಲ್ಲ ಎನ್ನುವ ಕೊರಗು ನನ್ನನ್ನು ಬಾಧಿಸುತ್ತದೆ. ನಾನು ಬರೆಯುವ ಕಾಗದದಲ್ಲಿ ಯಾವ ಸಂಗತಿ ಅಥವಾ ಅನಿಸಿಕೆ ಬೇಕಾದರೂ ನೀನು ಪತ್ರಿಕೆಗೆ ಬಳಸಿಕೊ. ನಮ್ಮ ಅಮೆರಿಕದ ವರದಿಗಾರರಿಂದ ಅಂತಲೋ ಅಥವಾ ವಿದೇಶಿ ಪತ್ರ ಅಂತಲೋ ಏನಾದರೂ ಒಂದು ಹೆಸರು ಕೊಟ್ಟುಕೋ. ಭಾಷೆಯನ್ನು ನಿನಗೆ ಬೇಕಾದಂತೆ ಬದಲಿಸಿಕೊ. ನಾನು ಬರೀತಿದ್ದೀನಿ ಅಂತ ಇಂಡಿಯನ್ ವಾಯ್ಸ್ನವರಿಗೆ ತಿಳಿದಿದ್ದರೆ ಸಾಕು. ಅಲ್ಲಿಗೆ ಹೋದ 2ನೇ ತಿಂಗಳು ಬರೆದಿದ್ದರು. ವಾಷಿಂಗ್ಟನ್ ಹತ್ತಿರದಲ್ಲಿ ಮೌಂಟ್ ವೆರ್ನನ್ ಎನ್ನುವ ಸ್ಥಳವಿದೆ. ಜಾರ್ಜ್ ವಾಷಿಂಗ್ಟನ್ ತನ್ನ ಅಧ್ಯಕ್ಷಗಿರಿ ನಂತರ ಫಿಲಡೆಲ್ಫಿಯಾದಿಂದ ಹಿಂದಿರುಗಿ ಬಂದು ನೆಲೆಸಿದ ಅವನ ಹೊಲ ಮನೆ ಅಲ್ಲಿದೆ. ನೋಡಲು ಹೋಗಿದ್ದೆ. ಅವನ ವಾಸದ ಮನೆ, ಕುದುರೆ ಲಾಯ, ಬಳಸುತ್ತಿದ್ದ ಕುದುರೆ ಗಾಡಿ, ಅಡಿಗೆ ಮನೆ ಇತ್ಯಾದಿ ಎಲ್ಲವನ್ನೂ ಹಾಗೆ ಸಂರಕ್ಷಿಸಿಟ್ಟಿದ್ದಾರೆ. ಅದರ ಒಂದು ಸೆಟ್ ಫೋಟೋಗಳನ್ನು ಬೇರೆ ಅಂಚೆಯಲ್ಲಿ ಕಳಿಸಿದ್ದೇನೆ. ಇಲ್ಲಿ ನಾವು ಗಮನಿಸಬೇಕಾದ ನಮ್ಮ ಬಹಳ ಜನ ಭಾರತೀಯ ಲೇಖಕರು, ಪತ್ರಕರ್ತರು ಗಮನಿಸದಿರುವ ಮುಖ್ಯ ಅಂಶ ಒಂದಿದೆ. ಡೆಲ್ವೇರ್ ಯುದ್ಧದಲ್ಲಿ ವಾಷಿಂಗ್ಟನ್ ನಾಯಕತ್ವ ವಹಿಸದಿದ್ದರೆ ಸೈನಿಕ ತರಬೇತಿ ಇಲ್ಲದ ಆ ರೈತ ಬಂದೂಕುದಾರಿಗಳು ತರಬೇತಿ ಪಡೆದ ಬ್ರಿಟಿಷ್ ಸೈನ್ಯಕ್ಕೆ ಸೋತು ಹೋಗುತ್ತಿದ್ದರು. ಅಮೆರಿಕದ ಸ್ವಾತಂತ್ರ್ಯ ಕನಸಿನ ಮಾತಾಗುತ್ತಿತ್ತು. ಆ ಕೃತಜ್ಞತೆಯಿಂದ ಎಲ್ಲರೂ ವಾಷಿಂಗ್ಟನ್ನಿಗೆ ಪ್ರಥಮ ಅಧ್ಯಕ್ಷ ಪದವಿ ನೀಡಿದರು. ಪ್ರಜಾಪ್ರಭುತ್ವದ ಸಂಸ್ಕಾರ ಇನ್ನೂ ಇಲ್ಲದಿದ್ದದ ಕಾಲ ಹಾಗೂ ಜನ. ಕೃತಜ್ಞತೆಯ ಅಭಿವ್ಯಕ್ತಿಯಲ್ಲಿ ವಿವೇಚನೆ ಇಲ್ಲದ ರೈತರು. ಬಹುಜನರು ವಾಷಿಂಗ್ಟನ್ಗೆ ಪಟ್ಟ ಕಟ್ಟಬೇಕು, ಅವನೇ ಅಮೆರಿಕದ ರಾಜನಾಗಬೇಕೆಂದು ಜಯಕಾರ ಮಾಡಿದರು. ನಿಮಗೇನು ಹುಚ್ಚೆ? ಇನ್ನೊಬ್ಬ ರಾಜನನ್ನು ಸೃಷ್ಟಿಸುವುದಕ್ಕಾಗಿ ಆ ಬ್ರಿಟಿಷ್ ರಾಜನ ವಿರುದ್ಧ ನೀವು ಯುದ್ಧ ಮಾಡಿದಿರಾ ಎಂದು ವಾಷಿಂಗ್ಟನ್ ಜನರಿಗೆ ಬುದ್ಧಿ ಹೇಳಿದ. ಅವನನ್ನು ಜೀವಾವಧಿ ಅಧ್ಯಕ್ಷನಾಗಿ ಘೋಷಿಸಬೇಕೆಂದು ಕೆಲವು ಅಭಿಮಾನಿಗಳು ಗುಂಪುಗಳು ಸದ್ದೆಬ್ಬಿಸಿದವು. ನಿಮ್ಮ ಮಾತಿನ ಅರ್ಥ ನಿಮಗೇ ಗೊತ್ತಿಲ್ಲ. ಜೀವಾವಧಿ ಪೀಠದಲ್ಲಿ ಕೂತವನು ನಿರಂಕುಶಾಧಿಕಾರಿ ಆಗುವುದು ಮಾತ್ರವಲ್ಲ, ವಂಶಪಾರಂಪರ ಆಡಳಿತಕ್ಕೂ ಸನ್ನಾಹ ಮಾಡುತ್ತಾನೆ ಎಂದು ಹೇಳಿದವನು ತನ್ನ ಅವಧಿ ಮುಗಿದ ತಕ್ಷಣ ನೀವು ಬೇರೆ ಅಧ್ಯಕ್ಷರನ್ನು ಆರಿಸಿಕೊಳ್ಳಿ, ಮುಂದಿನ ಅಧ್ಯಕ್ಷರು ನನ್ನ ಅಗತ್ಯವಿದೆ ಎಂದು ಹೇಳಿ ಕಳಿಸಿದರೆ ನಾನು ನನ್ನ ಹೊಲದ ಮನೆಯಿಂದ ಬಂದು ಅವರು ಕೇಳುವ ಸೇವೆ ಮಾಡಿ ಹಿಂದಿರುಗುತ್ತೇನೆ ಎಂದು ಹೇಳಿ ಅವನು ಈ ಹೊಲದ ಮನೆಗೆ ಬಂದು ಬಿಟ್ಟ. ಇದನ್ನು ನಾನು ಓದಿಯೇ ಇರಲಿಲ್ಲ. ಇಲ್ಲಿಗೆ ಬಂದು ಓದಿದ ಮೇಲೆ ನಾನು ಮೂಕನಾದೆ. ಅಮೆರಿಕೆಗೆ ಮೊಟ್ಟಮೊದಲ ನಾಯಕನಾಗಿ ಎಂಥ ದೊಡ್ಡ ವ್ಯಕ್ತಿ ಲಭಿಸಿದ್ದ. ನಮ್ಮ ಭಾರತ ದೇಶದಲ್ಲಿ ಪಂಡಿತ್ಜಿ ಪ್ರಜಾಪ್ರಭುತ್ವವಾದಿ, ಸುಸಂಸ್ಕೃತ ಎಂಬುದೆಲ್ಲ ನಿಜ. ಆದರೆ ಸಾಯುವ ತನಕ ಅಧಿಕಾರಕ್ಕೆ ಅಂಟಿಕೊಂಡಿದ್ದದ್ದು ಅಷ್ಟೇ ನಿಜ. 1962ರಲ್ಲಿ ಚೀನಿಯರಿಂದ ಸರ್ವಭಂಗವೂ ಆಗುವಂಥ ಪೆಟ್ಟು ಬಿದ್ದದ್ದು ಪಂಡಿತ್ಜಿಯವರ ಅವಿವೇಕದಿಂದ ಎಂಬುದು ಎಲ್ಲರಿಗೂ ಗೊತ್ತಿದ್ದ ಸಂಗತಿ. ಪಶ್ಚಿಮ ದೇಶದ ಯಾವ ಪ್ರಜಾಪ್ರಭುತ್ವದಲ್ಲಿ ಆಗಿದ್ದರೂ ಇಂಥ ಅವಿವೇಕ ಮಾಡಿದ ಪ್ರಧಾನಮಂತ್ರಿ 1 ಗಂಟೆಯೂ ಸ್ಥಾನದಲ್ಲಿ ಮುಂದುವರಿಯುತ್ತಿರಲಿಲ್ಲ. ಜನಗಳು ಮುಂದುವರಿಯಗೊಡುತ್ತಿರಲಿಲ್ಲ. ಆದರೆ ಪಂಡಿತರು ಭಾರತದ ಊರುಗಳಲ್ಲೆಲ್ಲ
ಚೀನಿಯರು ನಂಬಿಕೆ ದ್ರೋಹಿಗಳು ನಮ್ಮ ಪಂಡಿತ್ಜಿಗೆ ಮೋಸ ಮಾಡಿದರು ಅನ್ನುವ ಭಿತ್ತಿ ಪತ್ರಗಳನ್ನು ಹಿಡಿಸಿ ಮೆರವಣಿಗೆ ಮಾಡಿಸಿ ಜನರ ಮನಸ್ಸನ್ನು ಪ್ರಜಾಪ್ರಭುತ್ವದ ಜವಾಬ್ದಾರಿಯಿಂದ ಎತ್ತಲೋ ತಿರುಗಿಸುವ ತಂತ್ರ ಮಾಡಿಬಿಟ್ಟರು. ಕಾಮರಾಜ್ ಪ್ಲಾನ್ ಎಂಬ ತಂತ್ರ ಹೂಡಿ ತಮ್ಮ ನಂತರ ಬೇರೆ ಯಾರೂ ಪ್ರಧಾನಿಯಾಗುವಂತೆ ಬೆಳೆಯಬಾರದು, ತಮ್ಮ ಮಗಳೊಬ್ಬಳೇ ಬೆಳೆಯಬೇಕೆಂಬ ಉದ್ದೇಶವನ್ನು ಸಾಧಿಸಿಕೊಂಡರು. ಈಗ ಅವರ ಮಗಳು ತನ್ನ ನಂತರವೂ ಸಿಂಹಾಸನವು ತನ್ನ ಮಗನಿಗೆ ಮಾತ್ರ ಹೋಗುವಂತೆ, ಇತರ ಸಹೋದ್ಯೋಗಿಗಳಿಗೆ ಸ್ವಂತ ವ್ಯಕ್ತಿತ್ವ ಅಸ್ತಿತ್ವಗಳು ಇಲ್ಲದಂತೆ ಮಾಡುತ್ತಿರುವುದು ಆ ತಂದೆಯ ಮನಸ್ಸು ಮಾರ್ಗಗಳಿಗೆ ಅನುಗುಣವಾಗಿಯೇ ಇದೆ. ಭಾರತದ ಪ್ರಧಾನಿ ಯಾಕೆ 1 ಅಥವಾ 2 ಅವಧಿಗಿಂತ ಹೆಚ್ಚು ಕಾಲ ಅಧಿಕಾರದಲ್ಲಿ ಇರಬಾರದೆಂಬ ಸಂಹಿತೆಯನ್ನು ತರಲಿಲ್ಲ? ನಮ್ಮದು ಬ್ರಿಟಿಷ್ ಮಾದರಿಯ ಸರ್ಕಾರ, ಅಲ್ಲಿಯ ಪ್ರಧಾನಿಗೆ ಈ ಮಿತಿ ಇಲ್ಲ ಎಂಬ ವಾದವನ್ನು ಅವರು ಮುಂದಿಡುತ್ತಾರೆ. ಅಮೆರಿಕದ ಉತ್ತಮಾಂಶಗಳನ್ನು ನಾವೇಕೆ ಅಳವಡಿಸಿಕೊಳ್ಳಬಾರದು? ಪುತ್ರ ವ್ಯಾಮೋಹ, ತನ್ನದೆಲ್ಲ ತನ್ನ ಪುತ್ರನಿಗಾಗಬೇಕು. ಆತ್ಮಾವೈ ಪುತ್ರನಾಮಾಸಿ, ಇದು ಭಾರತೀಯರ ಮನಸ್ಸಿನ ಗುಣ. ಪಾಶ್ಚಿಮಾತ್ಯರು ಇದರಿಂದ ಎಷ್ಟೋ ಬಿಡಿಸಿಕೊಂಡಿದ್ದಾರೆ. ಆದ್ದರಿಂದಲೇ ಇಲ್ಲಿ ಪ್ರಜಾಪ್ರಭುತ್ವ ಬೇರು ಬಿಟ್ಟಿದೆ. ಭಾರತದಲ್ಲಿ ಹಾಗೆ ಬಿಡಿಸಿಕೊಂಡಿದ್ದ ಒಬ್ಬನೇ ಒಬ್ಬ ರಾಜಕೀಯ ವ್ಯಕ್ತಿ ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ. ಆದರೆ ದುರಾದೃಷ್ಟ, ಆತ ಬೇಗ ಸತ್ತು ಹೋದರು. ರವೀಂದ್ರನಿಗೆ ವಾಷಿಂಗ್ಟನ್ನ ಜೀವನ ವೃತ್ತಾಂತಗಳನ್ನು ವಿವರವಾಗಿ ಓದಬೇಕೆನಿಸಿತು. 2 ದಿನದ ನಂತರ ತಲ್ವಾರ್ ಕಳಿಸಿದ ಫೋಟೋಗಳು ಬಂದವು. ಭಾರತದ ಒಬ್ಬ ಪ್ರಜೆಯು ಮೌಂಟ್ ವೆರ್ನನ್ಗೆ ಪ್ರವಾಸಿಯಾಗಿ ಹೋಗಿರುವಂತೆ, ಅಲ್ಲಿ ಅವನಿಗೆ ಬಂದ ಆಲೋಚನೆಗಳಂತೆ ತಲ್ವಾರರ ಇಡೀ ಪತ್ರವನ್ನು ಪತ್ರಿಕೆಯ ಮುಂದಿನ ಸಂಚಿಕೆಯಲ್ಲಿ ಪ್ರಕಟಿಸಿದ. ಅದು ಪ್ರಕಟವಾದ 4ನೆಯ ದಿನ ಅವನ ಆಫೀಸಿಗೆ 2 ಪೊಲೀಸ್ ಅಧಿಕಾರಿಗಳು ಬಂದರು. ಕೆಲವು ವಿಷಯಗಳಲ್ಲಿ ನಿಮ್ಮನ್ನು ಪ್ರಶ್ನಿಸಬೇಕಾಗಿದೆ, ನಮ್ಮ ತನಿಖಾಧಿಕಾರಿಗೆ ಬನ್ನಿ ಎಂದರು. ಅಷ್ಟು ಹೊತ್ತಿಗೆ ಪೊಲೀಸರ ವಿಧಾನ, ಅಮಾನತಿಗಿರುವ ಹಕ್ಕುಗಳ ಬಗೆಗೆ ರವೀಂದ್ರನು ಸಾಕಷ್ಟು ತಿಳಿದುಕೊಂಡಿದ್ದ. ಪತ್ರಿಕೆಯ ಬಗೆಗೆ ಮೆಚ್ಚುಗೆ ಇಟ್ಟುಕೊಂಡಿದ್ದ ಕೆಲವು ವಕೀಲರು ಅದಕ್ಕೆ ಸಂಬಂಧಿಸಿದ ಕಾನೂನಿನ ಭಾಗಗಳು ಇವನ ಕೈಯಲ್ಲೇ ಓದಿಸಿ ವಿವರಿಸಿದ್ದರು. ಪೊಲೀಸ್ನ ಮೂಲಕ, ತೆರಿಗೆಯವರ ಮೂಲಕ, ಮುನಿಸಿಪಾಲಿಟಿಯ ಮೂಲಕ ಸರ್ಕಾರ ಕಿರುಕುಳ ಕೊಡಿಸಿದಾಗಲೆಲ್ಲ ಅವರು ಬಂದು ಫೀಸು ಇಲ್ಲದೆ ವಾದಿಸಿ ಸಹಾಯ ಮಾಡಿದ್ದರು. ಈಗ ರವೀಂದ್ರ ಉತ್ತರಿಸಿದ, ನನ್ನ ಮೇಲೆ ಬಂದಿರುವ ಅನುಮಾನವೇನು? ಯಾವ ಸಂದರ್ಭದಲ್ಲಿ ನೀವು ನನ್ನನ್ನು ಕರೆಯುತ್ತಿದ್ದೀರಿ ಅನ್ನುವುದನ್ನು ನಮೂದಿಸಿರುವ ಒಂದು ಕಾಗದ ಕೊಡಿ, ಮುಂದಿನದನ್ನು ಹೇಳುತ್ತೇನೆ. ಅಧಿಕಾರಿಗಳಿಗೆ ಪೆಚ್ಚಾಯಿತು, ಅದರಿಂದ ಕೋಪ ಬಂತು. ಈ ಸಂಚಿಕೆಯಲ್ಲಿ ಹಾಕಿದ್ದೀರಲ್ಲ, ರಾಷ್ಟ್ರ ಶಿಲ್ಪಿ ನೆಹರು ಅವರನ್ನು ಕೀಳು ಮಾಡಿ ಆ ವರದಿ ಬರೆದಿರೋರು ಯಾರು? ಅದನ್ನು ನಾನು ತಿಳಿಸಬೇಕು ಅಂತಲೇ ಇಲ್ಲ, ಅದು ನಮ್ಮ ಸುದ್ದಿಯ ಮೂಲ ರಹಸ್ಯ. ಹಾಗಂತ ನೀವು ಸುಳ್ಳೆಲ್ಲ ಬರೆಯಬಹುದು. ಯಾವುದಾದ್ರೂ ಲೈಬ್ರರಿಗೆ ಹೋಗಿ ಜಾರ್ಜ್ ವಾಷಿಂಗ್ಟನ್ನ ಜೀವನ ಚರಿತ್ರೆ ಓದಿದರೆ ಗೊತ್ತಾಗುತ್ತೆ. ನಾವು ಪ್ರಕಟಿಸಿರೋದರಲ್ಲಿ ಒಂದು ಸಾಸಿವೆ ಕಾಳಿನಷ್ಟು ಸುಳ್ಳಿಲ್ಲ ಅಂತ. ಹಾಗೆಯೇ ನಿತ್ಯ ವರ್ತಮಾನ ಪತ್ರಿಕೆ ಓದುತ್ತಿರುವವರಿಗೆ ಗೊತ್ತಾಗುತ್ತೆ ನೆಹರೂರವರ ಬಗೆಗೆ ನಾವು ಬರೆದಿರೋದು ಸಂಪೂರ್ಣ ನಿಜ ಅಂತ. ಪೊಲೀಸರಲ್ಲಿ ಹೆಚ್ಚು ದೌಲತ್ತಿನ ಮುಖದಲ್ಲಿರುವವನು ಗುಟ್ಟರಿಸಿದ, ರಾಷ್ಟ್ರ ನಾಯಕರ ಹೆಸರಿಗೆ ಮಸಿ ಬೆಳೆಯೋದು ಅಂದರೆ ರಾಷ್ಟ್ರದ ಶಕ್ತಿಯನ್ನು ಕುಗ್ಗಿಸುವ ಕೆಲಸ, ರಾಷ್ಟ್ರ ವಿರೋಧಿ ಚಟುವಟಿಕೆ. ಇದನ್ನು ಹಿಡಿದು ನಿಮ್ಮನ್ನು ಪ್ರಾಸಿಕ್ಯೂಟ್ ಮಾಡಬಹುದು, ಬೇಲಿ ಇಲ್ಲದೆ ಅರೆಸ್ಟ್ ಮಾಡಬಹುದು, ಗೊತ್ತಿದೆಯಾ? ನಮ್ಮ ಲಾಯರ್ನ ಕರೆಸ್ತೀನಿ, ಅವ್ರ ಕೈಯಲ್ಲಿ ಈ ಕಾನೂನಿನ ಅಂಶಗಳನ್ನು ಮಾತಾಡಿ ಎಂದು ಅವನು ಟೈಪ್ರೈಟರ್ಗೆ ಕಾಗದ ಜೋಡಿಸತೊಡಗಿದ. ಅವರಿಬ್ಬರು ಹೊರಟು ಹೋದರು. ತಲ್ವಾರ್ ಇನ್ನೊಂದು ಕಾಗದದಲ್ಲಿ ಬರೆದಿದ್ದರು, ನಮ್ಮ ದೇಶದಿಂದ ಹೊರಗೆ ಬಂದು ಇನ್ನೊಂದು ದೇಶದ, ಅದರಲ್ಲೂ ವ್ಯಕ್ತಿ ಸ್ವಾತಂತ್ರ್ಯದ ಭೀಷಣ ಅನುಷ್ಠಾನವಿರುವ ಪರಿಸರದಲ್ಲಿ ನಿಂತು ದಿಲ್ಲಿಯ ಮುಂಬೈ, ಬೆಂಗಳೂರು, ಮದ್ರಾಸು ಮೊದಲಾದ ನಗರಗಳ ಅಧಿಕಾರದ ಗೊಂದುಗಳಲ್ಲಿ ನುಸಿದು ಸುದ್ದಿ ತೆಗೆದು ಪ್ರಕಟಿಸೋಣ ಅನ್ನುವ ಗೀಳು ತುಂಬ ಎಳೆಯುತ್ತದೆ. ಗಂಡ ಹೆಂಡತಿಯ ಸಂಬಂಧ, ಪರಸ್ಪರ ಭಾವನೆಗಳ ಆಧಾರದ ಬಗೆಗೆ ಮನಸ್ಸು ಚಿಂತನೆಗೆ ತೊಡಗಿರುತ್ತದೆ. ಮಗಳಿಂದ ಹೆಂಡತಿಯಿಂದ ಕಾಗದ ಬರುತ್ತದೆ. ನೇರವಾದ ವರದಿಯನ್ನು ಯಾರು ಬರೆಯದಿದ್ದರೂ ಅವರ ಕಾಗದಗಳಿಂದ ಒಂದಂಶ ಸ್ಪಷ್ಟವಾಗುತ್ತದೆ. ಈಗ ಹೆಂಡತಿಯ ಮಾನಸಿಕ ಆರೋಗ್ಯ ಚೆನ್ನಾಗಿದೆ, ತನ್ನ ಗಂಡ ಅಮೆರಿಕದಲ್ಲಿ ಇದ್ದಾನೆ, ಪ್ರತಿಷ್ಠಿತ ಅತ್ಯಧಿಕ ಪ್ರಸಾರದ ಪತ್ರಿಕೆಯ ಅಮೆರಿಕದ ಪ್ರತಿನಿಧಿ ಎಂದು ತನ್ನ ಕಾಲೇಜಿನ ಮನೆಯ ಬಂಧುಗಳ ಸ್ನೇಹಿತ ವರ್ತುಲದಲ್ಲಿ ಹೇಳಿಕೊಂಡು ಖುಷಿಯಾಗಿದ್ದಾಳೆ. ಒಬ್ಬ ಹೆಂಗಸಿನ ಖುಷಿಗಾಗಿ ನಾನೇಕೆ ದೇಶಭ್ರಷ್ಟನಾಗಿರಬೇಕು ಎಂಬ ಆಧ್ಯಾತ್ಮಿಕ ಚಿಂತೆ ನನ್ನನ್ನು ಬಾಧಿಸುತ್ತಿದೆ. ಒಂಟಿತನದ ಭಾವನೆಯೂ ಆವರಿಸಿದೆ. ತಲ್ವಾರರ ಮನಸ್ಥಿತಿಯನ್ನು ಕಲ್ಪಿಸಿಕೊಳ್ಳಲು ಅವನು ಪ್ರಯತ್ನಿಸುತ್ತಾನೆ, ಆದರೆ ಪೂರ್ತಿ ತಿಳಿಯುವುದಿಲ್ಲ. ಒಂದು ತರಕ್ಕೆ ನಾನೇ ಅದೃಷ್ಟಶಾಲಿ ಅನ್ನಿಸುತ್ತದೆ. ತನ್ನ ಆಸ್ತಿ, ಆಕಾಂಕ್ಷೆ, ಮನೋಧರ್ಮಗಳು ಬೇರೆ ಅಂತ ಅರ್ಥ ಮಾಡಿಕೊಂಡು ತನ್ನ ದಾರಿಯನ್ನು ತಾನು ಹಿಡಿದು ತನಗೆ ಬಿಡುಗಡೆ ಮಾಡಿದಳು ಎಂಬ ಕೃತಜ್ಞ ಭಾವ ಹುಟ್ಟುತ್ತದೆ. ಒಂದೊಂದು ದಿನ ಆಫೀಸ್ನಲ್ಲೇ ಕೆಲಸ ಮಾಡಿ ಅಲ್ಲಿಯೇ ಮಲಗಿ ಎದುರಿನ ಖಾನಾವಳಿಯಲ್ಲಿ ತಿನ್ನುವ ಜೀವನ ಬೇಸರವೆನ್ನಿಸಿ ಎಂಥ ಹೋರಾಟಗಾರನಿಗಾದರೂ ತನ್ನದು ಎನ್ನುವ ಒಂದು ಕುಟೀರವಿರಬೇಕು ಎನ್ನುವ ಭಾವನೆ ಬರುತ್ತದೆ. ಅಷ್ಟರಲ್ಲಿ ಉಪಸಂಪಾದಕ ಪ್ರಕಾಶ್ ಮೌರ್ಯ ಒಂದು ಸಮಸ್ಯೆ ಹಿಡ್ಕೊಂಡು ಬರುತ್ತಾನೆ. ಅರ್ಥ ಸಚಿವಾಲಯದ ಲೆಕ್ಕಶೋಧಕ ದಿ ಫ್ಯಾಕ್ಟ್ ಗುಪ್ತವಾಗಿ ಸುದ್ದಿ ಸಹಾಯ ಮಾಡುವ ಬೋಧಿರಾಜ, ಅದು ಕಟ್ಟು ಹೆಸರು, ಯಾರದೋ ಮೂಲಕ 2 ಹಾಳೆ ಅಂಕಿಅಂಶಗಳನ್ನು ಹೇಳಿಕೆ ತಂದಿದ್ದಾನೆ. ಅದನ್ನೆಲ್ಲ ತಾಳೆ ಮಾಡಿ ಮೋಸದ ಪ್ರಕರಣಗಳನ್ನು ಸಾಬೀತುಪಡಿಸುವ ಲೇಖನ ಸಿದ್ಧ ಮಾಡಲು ಸೂಚನೆ ಕೊಡಬೇಕು. ಹೀಗೆ ಸ್ವಂತ ಜೀವನದ ಬಗೆಗೆ ಆಲೋಚಿಸಲು ವ್ಯವಧಾನವೇ ಇಲ್ಲದಂತಾಗಿ ಅದೂ ಒಂದು ಬಗೆಯ ಬಿಡುಗಡೆ ಅನ್ನಿಸುತ್ತದೆ. ಚುನಾವಣೆ ನಡೆಯಿತು. ಬೀದಿಗಳಲ್ಲಿ ಕೋಟಿ ಗೋಡೆಗಳ ತುಂಬ ಮರದ ಕಾಂಡಗಳ ಮೇಲೆ ಬಿದಿರು ತಟ್ಟಿಗಳಿಗೆ ಅಂಟಿ ಸಿನಿಮಾ ಸ್ಲೈಡುಗಳಲ್ಲಿ ಮೇಲೆ ನಾಯಕಿಯರ ಚಿತ್ರ, ಕೆಳಗೆ ಗರಿಬಿ ಹಟಾವು ಮಂತ್ರದ ಪೋಸ್ಟರ್ಗಳು ಅದೆಷ್ಟು ಶತಕೋಟಿ ಕಾಣಿಸಿಕೊಂಡವು.
ಯಾವ ತನಿಖಾ ವರದಿಗಾರನಿಗೂ ಲೆಕ್ಕ ಸಿಕ್ಕಲಿಲ್ಲ. ಅದೇ ಸರ್ಕಾರ ಮತ್ತೆ ಬಂತು. ಈ ಬಾರಿಗೆ ಹೆಚ್ಚು ಆತ್ಮವಿಶ್ವಾಸದಿಂದ ಅಧಿಕಾರೂಢವಾದ ಮೇಲೆ ಕಿವುಡು ಹೆಚ್ಚಾಯಿತು. ಇಂಥ ಪೀತಪತ್ರಿಕೆಗಳು ಏನು ಮಾಡಿಯವು ಎಂಬ ಉಪೇಕ್ಷೆ ಉಡಾಫೆಗಳು ಹುಟ್ಟಿದ್ದವು. ಪರಿಣಾಮವಾಗಿ ರವೀಂದ್ರನ ಪತ್ರಿಕೆಗೆ ಸ್ವಲ್ಪ ಉಸಿರಾಡಲು ಅನುವು ದೊರೆಯಿತು. ಈ ನಡುವೆ ರವೀಂದ್ರನಿಗೆ ಆರೋಗ್ಯ ಕೆಟ್ಟಿತ್ತು. ಜ್ವರ, ಕೆಮ್ಮು ಮೊದಲಾಗಿ ಹೆಸರಿಸುವಂಥ ಯಾವ ಕಾಯಿಲೆಯೂ ಇಲ್ಲ. ಸುಸ್ತು, ತಲೆ ತಿರುಗು. ಒಂದು ದಿನ ತನ್ನ ಕುರ್ಚಿಯಿಂದ ಎದ್ದು ಶೌಚಕ್ಕೆ ಹೋಗುವಾಗ ದಾರಿಯಲ್ಲಿ ತಲೆ ಸುತ್ತಿ ಬಂದು ಬಿಟ್ಟ. ಎಚ್ಚರವಾದಾಗ ಪ್ರಕಾಶ್ ತಲೆಗೆ ತಣ್ಣೀರು ತಟ್ಟಿ ಗಾಳಿ ಹಾಕುತ್ತಿದ್ದ. ಲಕ್ಷ್ಮೀನಗರದಲ್ಲಿ ಶಾಪ್ ಇಟ್ಟುಕೊಂಡಿದ್ದ ಇವರ ಪತ್ರಿಕೆಯ ಬೇಗಕ್ಕೆ ಅಭಿಮಾನಿಯಾಗಿದ್ದ ಡಾಕ್ಟರ್ ಚೌಧರಿ ತಾವು ಪರೀಕ್ಷೆ ಮಾಡಿದ್ದಲ್ಲದೆ ತಮ್ಮ ಗುರುತಿನ ತಜ್ಞರಲ್ಲಿ ಕರೆದೊಯ್ದು ಪರೀಕ್ಷಿಸಿದ ಮೇಲೆ ಹೇಳಿದರು, ರವೀಂದ್ರ ಅಜ್ಜಿ, ನಿಮಗಾಗಿರೋದು ವಿಶ್ರಾಂತಿ ಇಲ್ಲದೆ ಬಂದಿರೋ ಸುಸ್ತು ಅಷ್ಟೇ. ನೀವು ಹೇಗೆ ಕೆಲಸ ಮಾಡ್ತಿದ್ದೀರಿ, ಹೇಗೆ ಜೀವನ ಮಾಡ್ತಿದ್ದೀರಿ ಅನ್ನೋದನ್ನು ನಾನು ನೋಡಿಯೇ ಬಲ್ಲೆ. ಜೊತೆಗೆ ಕಿರುಕುಳ, ಆತಂಕ, ಹಣಕಾಸು ವ್ಯವಸ್ಥಾಪನೆಯ ಒತ್ತಡ. ಒಂದು ತಿಂಗಳಾದರೂ ಊರು ಬಿಟ್ಟು ಎಲ್ಲಾದರೂ ಹೋಗಿ ವಾತಾವರಣ ಬದಲಾಯಿಸಿ ಹತ್ತಿರದಲ್ಲೇ ವಾಸಕ್ಕೊಂದು ರೂಮ್ ಮಾಡಿಕೊಳ್ಳಿ. ಇಲ್ಲೇ ಕೆಲಸ ಇಲ್ಲೇ ವಾಸ ಅನ್ನುವ ಏಕತಾನತೆ ಬಹುದಿನವಿರುವುದು ಒಳ್ಳೆಯದಲ್ಲ. ಸೈನಿ ಹೇಳಿದ. ಡಾಕ್ಟರ್ ಸಾಹೇಬ್ ಹೇಳಿದಾಗ ಮಾಡಿ. ಇನ್ನು 2 ಸಂಚಿಕೆಗೆ ಆಗುವಷ್ಟು ವಸ್ತು ಸಿದ್ಧವಾಗಿದೆ. ಜೊತೆಗೆ ಅಲಹಾಬಾದ್ ಹೈಕೋರ್ಟಿನ ವಿಚಾರಣೆಗೆ ಸಾಮಗ್ರಿ ಇದೇ ಇದೆ. ಇನ್ಶೂರೆನ್ಸ್ ಕಂಪನಿ ಹಗರಣದ ಲೇಖನವೆಲ್ಲ ನಾವು ಓದಿಸಿ ಚರ್ಚಿಸಿದ ಮೇಲೆ ಮುದ್ರಣಕ್ಕೆ ಕೊಡ್ತೇನೆ. ಈ ಅವಧಿಯಲ್ಲಿ ನಾನೆಲ್ಲೂ ಟೂರ್ ಮಾಡಲ್ಲ. ನೀವು 3 ವಾರ ಹೊರಗೆ ಹೋಗಿ ಬನ್ನಿ. ಅಷ್ಟರಲ್ಲಿ ನಾನು ನಿಮಗೊಂದು ಸಣ್ಣ ಮನೆ ಹುಡುಕಿರ್ತೀನಿ. ನನಗೂ ಮಧ್ಯಾಹ್ನದ ಹೊತ್ತು ವಿಶ್ರಾಂತಿಗೆ ಅನುಕೂಲವಾಗುತ್ತೆ. ಒಬ್ಬ ಅಡುಗೆ ಹುಡುಗನ ಗೊತ್ತು ಮಾಡಿದರೆ ಒಳ್ಳೆಯ ಆಹಾರ ಸಿಗುತ್ತೆ. ನಮಗೆಲ್ಲ ಮಧ್ಯಾಹ್ನದ ಊಟವಾಗುತ್ತೆ. ಈಗ ಪತ್ರಿಕೆಗೆ ಅಷ್ಟು ಶಕ್ತಿ ಬಂದಿದೆ. ಈಗ ಎಲ್ಲಿಗೆ ಹೋಗೋದು ಅನ್ನೋದು ನೀವು ತೀರ್ಮಾನ ಮಾಡಿ. ನನಗೆ ಮಸೂರಿಯಲ್ಲಿ ಒಬ್ಬ ಗೆಳೆಯ ಇದ್ದಾನೆ, ನಮ್ಮ ಪತ್ರಿಕೆಯ ಅಭಿಮಾನಿ. ಅವನ ಮನೆಯಲ್ಲಿರೋಕೆ ಏರ್ಪಾಡು ಮಾಡ್ತೀನಿ, ನೀವು ಹೂ ಅಂದರೆ. ರವೀಂದ್ರನಿಗೂ ಎಲ್ಲಾದರೂ ಬದಲಾವಣೆಗೆ ಹೋಗಬೇಕೆನಿಸ್ತು. ಎಲ್ಲಿ ನಿಶ್ಚಯಿಸಲು 2 ದಿನ ಹಿಡಿಯಿತು. ಯಾರೂ ಪರಿಚಯವಿಲ್ಲದ ಮಸೂರಿಗೆ ಹೋದರೆ ಮನಸ್ಸಿಗೆ ಬೇಸರವಾಗುತ್ತದೆ ಎನಿಸಿತು. ಹೋಗಿ ಹೇಮಂತನ ಸೇವಾಶ್ರಮವನ್ನು ಏಕೆ ನೋಡಿಕೊಂಡು ಬರಬಾರದು? ಅಲ್ಲೇ ಅವನೊಡನೆ 2 ವಾರವಿದ್ದು ಅಣ್ಣಯ್ಯ, ಶಂಕರಮೂರ್ತಿ, ಶರಬಣ್ಣ, ಚಂದ್ರಶೇಖರ್, ಇಲಿಗ ಎಲ್ಲ ಅಲ್ಲೇ ಇದ್ದಾರಂತೆ. ಹೇಮಂತ್ ಆಗಾಗ ಕಾಗದ ಬರೆಯುತ್ತಿದ್ದ. ಬಿಡುವಿಲ್ಲದ ನಾನು ಉತ್ತರ ಬರೆಯುತ್ತಿಲ್ಲ. ಅವನು ಈಚೆ ಬರೆದಿಲ್ಲ. ಹೋಗಿ ಅವರೊಡನೆ 2 ವಾರವಿದ್ದರೆ ಬದಲಾವಣೆ ಮಾತ್ರವಲ್ಲ, ಮನಸ್ಸಿಗೂ ಹಿತ ಎನ್ನಿಸಿ ಸೈನಿ ಬ್ಯಾಂಗ್ಳೂರಿಗೆ ಸ್ಲೀಪರ್ ಕೋಚ್ನಲ್ಲಿ ರಿಸರ್ವ್ ಮಾಡಿಕೊಟ್ಟ. ಬಿದರಹಳ್ಳಿಯ ಅಧ್ಯಾಯ 25. ಬಿದರಹಳ್ಳಿಯ ಗ್ರಾಮವಿರುವುದು ಚನ್ನರಾಯಪಟ್ಟಣ ತಿಪಟೂರು ರಸ್ತೆಗೆ ಅರ್ಧ ಮೈಲಿ ದೂರದಲ್ಲಿ. ಅತ್ತ ಹಾಲುಕೆರೆ, ಜೋಗಿ ಬೆಟ್ಟಗಳ ಕಡೆಗೆ ಹೋಗುವವರು, ಇತ್ತ ಬಿದರಹಳ್ಳಿ ಅದರ ಒಳನಾಡುಗಳ ಆದ ಅತ್ನಿ, ಶಿಡ್ಲಕೂಟಿ, ಬೂಕನಹಳ್ಳಿ, ಯರಗನಕಟ್ಟೆ ಮೊದಲಾದ ಊರುಗಳಿಗೆ ಹೋಗುವವರು ಬಿದರಹಳ್ಳಿ ಗೇಟ್ನಲ್ಲಿಯೇ ಇಳಿಯಬೇಕು. ಹೀಗಾಗಿ ಎಂಥ ಎಕ್ಸ್ಪ್ರೆಸ್ ಬಸ್ ಆದರೂ ಅಲ್ಲಿ ನಿಲ್ಲಿಸುತ್ತಿದ್ದರು. ಸಹಜವಾಗಿ ಅಲ್ಲಿ 4 ಪೆಟ್ಟಿಗೆ ಅಂಗಡಿ, 3 ಹೋಟೆಲ್ನ ಗುಡಿಸಲುಗಳು, 1 ಕ್ಷೌರದ ಅಂಗಡಿ ಎದ್ದವು. ಇತ್ತೀಚೆಗೆ 1 ಶರಾಬ್ ಅಂಗಡಿ, 1 ವೆಂಕಟೇಶ್ವರ ವೈನ್ ಶಾಪ್ಗಳು ಆರಂಭವಾಗಿವೆ. ಹಿಂದೆ ಬಿದರಹಳ್ಳಿಯಲ್ಲಿ ಪ್ರತಿ ಸೋಮವಾರ ಸೇರುತ್ತಿದ್ದ ಸಂತೆ ಹೆಚ್ಚು ಜನರಿಗೆ ಅನುಕೂಲವಾಗಲೆಂದು ತಿಪ್ಟೂರು, ಅರಸೀಕೆರೆ, ಬಸವನಪುರ ಮೊದಲಾದ ಕಡೆಗಳಿಂದ ಬಂದು ಅಂಗಡಿ ಇಡುವವರಿಗೆ ಸುಲಭವಾಗಲೆಂದು ಕಳೆದ 4 ವರ್ಷದಿಂದ ರಸ್ತೆ ಪಕ್ಕದಲ್ಲೇ ಸೇರಿಸಲು ಆರಂಭವಾಗಿರುವುದರಿಂದ ಈ ಜಾಗದ ಮಹತ್ವ ಇನ್ನೂ ಏರಿದೆ. ಸಂತೆಗಾಗಿ 2 ಬಾವಿ ಕೊರೆಸಿ ಕೈ ಪಂಪು ಹಾಕಿಸಿದ್ದಾರೆ. ಹೊನ್ನತ್ತಿ ಅಂಗವಿಕಲರ ಸೇವಾಗೃಹ ತೆಗೆಯುವ ಕನಸು ಹೊತ್ತು ವಿವೇಕಾನಂದ ಶಾಲೆಗೆ ಬಂದು ಅಣ್ಣಯ್ಯನ ಸಹಾಯ ಕೇಳಿದಾಗ ಅವರು ಹೆಚ್ಚು ಉತ್ಸಾಹ ಹುಟ್ಟಲಿಲ್ಲ. ಕೈಯಲ್ಲಿ ಕಾಸಿಲ್ಲ, ಜನಗಳಲ್ಲಿ ದಾನ ಬುದ್ಧಿ ಹೋಗಿದೆ, ಯಾರದೋ ಅಂಗವಿಕಲ ಮಕ್ಕಳಿಗೆ ಬೇರೆ ಯಾರು ದಾನ ಕೊಡುತ್ತಾರೆ ಎಂಬ ನಿರಾಶಾದಾಯಕ ಪ್ರತಿಕ್ರಿಯೆ ವ್ಯಕ್ತಪಡಿಸಿದರು. ಹಾಗಲ್ಲ, ನಾವು ಕೊಟ್ಟ ದಾನ ಸದ್ವಿನಿಯೋಗವಾಗುತ್ತೆ ಅನ್ನುವ ನಂಬಿಕೆ ಬಂದರೆ ಕೊಡುವ ಬುದ್ಧಿ ಸಾಧಾರಣ ಬಾರಿದ್ದರಿಗೆ ಇವತ್ತೂ ಇದೆ. ಶುರುವಿಗೆ ನನ್ನ ಹತ್ತಿರವೇ 20,000 ಇದೆ, ಅದನ್ನು ಖರ್ಚು ಮಾಡೋದು ಬೇಡ. ಏನೂ ಇಲ್ಲದೆ ಆರಂಭಿಸುವ ಸೇವಾ ಸಂಸ್ಥೆಯೇ ಹೆಚ್ಚು ರಚನಾತ್ಮಕವಾಗಿ ಬೆಳೆಯುತ್ತೆ ಅಂತ JP ಹೇಳಿದ್ದಾರೆ. ನಿಮ್ಮ ಮಾತಿಗೆ ಈ ಪ್ರಾಂತ್ಯದಲ್ಲೆಲ್ಲ ಬೆಲೆ ಇದ್ದೇ ಇದೆ. ಆರಂಭದಲ್ಲಿ ನೀವು ಸಹಾಯ ಮಾಡಿ ಬನ್ನಿ, ಕೆಲಸ ನಾನು ಮಾಡ್ತೀನಿ, ನಿಮ್ಮ ಮಾರ್ಗದರ್ಶನವಿರಲಿ ಸಾಕು ಎಂದು ಅವನು ಒತ್ತಾಯ ಮಾಡಿದ ಮೇಲೆ ಅಣ್ಣಯ್ಯ ಹೊರಟರು. ಸಂತೆಮಾಳಕ್ಕೆ ಅರ್ಧ ಫರ್ಲಾಂಗ್ ಕೆಳಭಾಗದಲ್ಲಿ ಬಿದರಹಳ್ಳಿಯ ಉದ್ದೂರಯ್ಯನವರ 35 ಗುಂಟೆ ನೊರಜುಗಲ್ಲಿನ ಭೂಮಿ ಇತ್ತು. 1 ಅಡಿ ತೋರಿದರೆ ಹಿಟ್ಟು ಬಂಡೆಯ ನೆಲ. ಹೀಗಾಗಿ ಬೇಸಾಯ ಮಾಡುವುದು ಸಾಧ್ಯವಾಗದ ಜಾಗ ಖಾಲಿ ನಿಂತಿತ್ತು. ಅಣ್ಣಯ್ಯ ಹೋಗಿ ಉದ್ದೂರಯ್ಯನವರನ್ನು ಹಿಡಿದು ತಾವು ಮಾಡಲು ಹೊರಟಿರುವ ಪುಣ್ಯ ಕೆಲಸಕ್ಕೆ ಆ ಜಮೀನನ್ನು ದಾನ ಕೊಡುವಂತೆ ಪೀಠಿಕೆ ಹಾಕಿದರು. ಸೌದರೇಗೌಡ್ರ ದಾನ ಕೊಟ್ಟಿದ್ದ ಪರಭಾರೆ ಮಾಡಿದ್ಯಂತೆ? ಉದ್ದೂರಯ್ಯ ಕೇಳಿದರು. ವಿದ್ಯಾಶಾಲೆ ಇಡೀ ಇತಿಹಾಸ ಪರಶುರಾಮೇಗೌಡ ಸೃಷ್ಟಿಸಿದ ಪರಿಸ್ಥಿತಿ. ಈಗ ಅದು ಭಾರಿ ಬಂಡವಾಳದವರ ಕೈಗೆ ಬಿದ್ದಿರುವುದು ಮೊದಲ ಯಾವುದನ್ನು ಮುಚ್ಚುಮರೆ ಇಲ್ಲದೆ ಅಣ್ಣಯ್ಯ ವಿವರಿಸಿದರು. ಉದ್ದೂರಯ್ಯ ಒಂದೇ ಸಲಕ್ಕೆ ಒಪ್ಪಲಿಲ್ಲ. 4 ಸಲದ ಅಲೆದು ಮತ್ತು 4 ಜನರಿಂದ ಹೇಳಿಸಿದ ಮೇಲೆ ಆಗ ಬಾ ಈಗ ಬಾ ಎಂದು ಪ್ರದಕ್ಷಿಣೆ ಹಾರಿಸಿ ಕೊನೆಗೂ ಕೊಡಲು ಒಪ್ಪಿದ. ಮೊದಲು ಅನಾಥ ಸೇವಾಶ್ರಮ ಎಂಬ ಸಂಸ್ಥೆಯನ್ನು ರಿಜಿಸ್ಟರ್ ಮಾಡಿಸಿ ನಂತರ ಅದಕ್ಕೆ ದಾನಪತ್ರ ಬರೆಸಿದರು. ತಮ್ಮ ಊರಿನಲ್ಲೊಂದು ಹೆಳವರ ಶಾಲೆ ಶುರುವಾಗುತ್ತದೆ ಎನ್ನುವುದು ಬಿದರಹಳ್ಳಿಯವರಿಗೆ ಕುತೂಹಲ. ತಮ್ಮ ಊರಿನ ಉದ್ದೂರಯ್ಯನೇ ಜಾಗ ಕೊಟ್ಟವನೇ ಎಂಬ ತಾದಾತ್ಮ್ಯ. ಹೇಮಂತ, ಅಣ್ಣಯ್ಯ ಊರಿನಲ್ಲೇ ಮುಕ್ಕಂ ಮಾಡಿ ಅಲ್ಲೇ ಒಬ್ಬೊಬ್ಬರ ಮನೆಯಲ್ಲಿ 1 ದಿನದಂತೆ ಮುದ್ದೆ ಮುರಿದು ಶ್ರಮದಾನ, ವಸ್ತುದಾನ ಎಂಬ ಕಲ್ಪನೆ ಕೊಟ್ಟು ಇಡೀ ಜಾಗವನ್ನು ಅಗೆಸಿ, ಕೆತ್ತಿಸಿ, ಕಲ್ಲು ಮುಳ್ಳುಗಳನ್ನು ತೆಗೆಸಿ, ಬಿದಿರು, ಈಚಲ ಜಂತೆ, ತೆಂಗಿನ ಸೋಗೆಗಳನ್ನು ಪಡೆದು ಸುತ್ತ 6 ಅಡಿ ಎತ್ತರದ ಗೋಡೆಯ ಮೇಲೆ ಜಂತೆ ನಿಲ್ಲಿಸಿ ಸೋಗೆ ಹೊದಿಸಿದರು.
ಊರಿನಲ್ಲಿ ಅನುಕೂಲವಾಗಿರುವವರು ಒಂದೊಂದು ದಿನ ಊಟದ ಖರ್ಚು ವಹಿಸಿಕೊಳ್ಳುವಂತೆ ಕೇಳಿಕೊಂಡರು. ಎಂದರೆ 5 ಸೇರು ಹಸಿಟ್ಟು, ಅಚ್ಚೇರು ಬೇಳೆ, 1 ಹಿಡಿ ಮೆಣಸಿನಕಾಯಿ, 1 ಹಿಡಿ ಕೊತ್ತಂಬರಿ ಬೀಜ, 1 ಹೊರೆ ರಾಗಿ ಹುಲ್ಲು. ಅದೇ ಸಂದರ್ಭದಲ್ಲಿ ಶಿಡ್ಲಹಟ್ಟಿಯ ಪುಟ್ಟ ಶಿಂಗರಪ್ಪ ಸತ್ತು ಹೋದ. ಅವನ ಮಗನಿಗೆ ಹೇಳಿ ಆಶ್ರಮಕ್ಕೆ ಒಂದು ಕರೆಯುವ ಹಸುವನ್ನು ಗೋದಾನವಾಗಿ ಕೊಡಿಸಿದರು. ಈ ಒಂದು ಮೂಲೆಯಲ್ಲಿ ಇನ್ನೊಂದು ಗುಡಿಸಲು ಕಟ್ಟಿ ಶಾಲೆ ನಿರ್ಮಾಣ ಮಾಡಿದರು. ಬಿದರಳ್ಳಿ ಗೇಟಿನಲ್ಲಿಯೇ ಕಳೆದ 5 ವರ್ಷದಿಂದ 20 ವರ್ಷದ ವಯಸ್ಸಿನ ಒಬ್ಬ ಹೆಳವ ಬಂದು ಸೇರಿಕೊಂಡಿದ್ದ. ಒಂದೇ ಒಂದು ಕುಂಟು ಕಾಲು, 2 ಕೈಗಳನ್ನು ಬಳಸಿ ಗೂನು ಬೆನ್ನನ್ನು ನೆಲಕ್ಕೆ ಸಮಾನಾಂತರವಾಗಿ ಮಾಡಿಕೊಂಡು ತ್ರಿಪಾದಿ ನಡಿಗೆಯಲ್ಲಿ ಚಲಿಸಿ ನಿಲ್ಲುವ ಬಸ್ಸಿನ ಸುತ್ತ ತಾಯಿಯರ ಎಳವನಿಗೆ ಭಿಕ್ಷೆ ನೀಡಿ ಅಂತ ಅರ್ಥದಲ್ಲಿ ಕೇಳುವನು. ಕೆಲವೊಮ್ಮೆ ಡ್ರೈವರ್ ಕಾಫಿಗೆ ಇಳಿದರೆ ಬಸ್ಸಿನೊಳಕ್ಕೂ ಶರೀರ ಹತ್ತಿಸಿಕೊಂಡು ಹೋಗುವನು. ಹೀಗಾಗಿ ಬಿದರಳ್ಳಿ ಗೇಟಿಗೆ ಬಂದರೆ ಇವನು ಕಣ್ಣಿಗೆ ಬೀಳಲೇಬೇಕು ಎಂಬಷ್ಟು ಆ ಮಾರ್ಗದ ಬಸ್ ಪ್ರಯಾಣಿಕರಿಗೆಲ್ಲ ಪರಿಚಿತನಾಗಿದ್ದ. 5-10 ಪೈಸೆ ಕೊಡುವ ಅಭ್ಯಾಸವು ಜನರಲ್ಲಿ ಬೆಳೆದಿತ್ತು. ಸಂತೆಯ ದಿನ ಪ್ರತಿಯೊಬ್ಬರೂ ಅಂಗಡಿಯವರು 10 ಪೈಸೆ ಕೊಡುತ್ತಿದ್ದರು. ಕೇಳಿದ ಜನರಲ್ಲಿ ಕೂಡ ಯಾರೂ ಇಲ್ಲ ಎನ್ನುತ್ತಿರಲಿಲ್ಲ. ಒಂದೇ ಒಂದು ತಿರುಚಿದ ಕಾಲು, ಒಂದು ಡೊಂಕು ಕೈ, ಇನ್ನೊಂದು ಮೊಂಡ ಕೈಯಲ್ಲಿ ಮುಂಡವನ್ನು ಏರಳಿಸುತ್ತಾ ತ್ರಿಪಾದಿಯಾಗಿ ಚಲಿಸುವವನನ್ನು ಕಂಡರೆ ಸಹಜವಾಗಿ ಎಲ್ಲರಿಗೂ ಮರುಕ. ಜೊತೆಗೆ ಮರುಕ ಹುಟ್ಟುವಂಥ ಲೇಟೆಸ್ಟ್ ಸಿನಿಮಾ ಹಾಡುಗಳನ್ನು, ಭಕ್ತಿಗೀತೆಗಳನ್ನು ಹಾಡುತ್ತಿದ್ದ. ಬೆಳಿಗ್ಗೆಯಲ್ಲೇ ಹೋಟೆಲ್ನಲ್ಲಿ ಇಡ್ಲಿ ತಿನ್ನುತ್ತಿದ್ದ. ಮಧ್ಯಾಹ್ನ ಉಪ್ಪಿಟ್ಟು ಮೊಸರನ್ನ, ರಾತ್ರಿಗೆ ಪ್ಲೇಟು ಊಟ. ರಾತ್ರಿ ಹೋಟೆಲ್ನ ಜಗಲಿ ಮೇಲೆ ಕಂಬಳಿ ಹೊದೆದು ಸುಖವಾಗಿ ನಿದ್ರಿಸುತ್ತಿದ್ದ. ಇವನೇ ನಮ್ಮ ಸೇವಾಶ್ರಮದ ಮೊದಲ ವಿದ್ಯಾರ್ಥಿ ಯಾಕಾಗಬಾರದು? ಹೊನ್ನತ್ತಿಯ ಮನಸ್ಸಿಗೆ ಬಂತು. ಬಸ್ ರಸ್ತೆಗೆ ಹೋಗಿ ಅವನನ್ನು ಮಾತಾಡಿಸಿ ತಾವು ಕಟ್ಟುತ್ತಿರುವ ಸಂಸ್ಥೆಯ ಬಗೆಗೆ ಅವನಿಗೇನಾದರೂ ಗೊತ್ತಿದೆಯೇ ಎಂದು ವಿಚಾರಿಸಿ. ವಾಸ್ತವವಾಗಿ ಅವನಿಗೆಲ್ಲ ಗೊತ್ತಿತ್ತು. ಹಾಗಾದರೆ ನೀನೇ ಬಂದುಬಿಡು, ಸದ್ಯದಲ್ಲಿ ಒಂದು ಮಗ್ಗ ಹಾಕಿಸ್ತೀವಿ, ನೀನೇ ನೈಗೆ ಕಲಿಸ್ತೀನಿ, ಕನಿಷ್ಠ 8 ರೂಪಾಯಿ ಸಂಪಾದನೆ ಆಗುತ್ತೆ, ಅದಲ್ಲದೆ ಓದು ಬರಹ ಕಲಿಸ್ತೀವಿ, ನಿನಗೆ ವಿದ್ಯೆ ಹತ್ತಿದ್ರೆ SLC ಪಾಸ್ ಮಾಡಿಸಿ ಮುಂದೂ ಓದ್ತೀನಿ ಅಂದರೆ BA BSc ಓದಿಸ್ತೀನಿ. ಮಗ್ಗಕ್ಕೆ ಕಲಿಯೋಕ್ಕೆ ನಾನೇನು ಮಗ್ಗದ ಶೆಟ್ರ ಜಾತಿ ಕೆಟ್ಟೋದ್ನಾ? ನಾವಲ್ಲೇ ಅಂತ ಅವನು ಒಂದೇ ಮಾತಿಗೆ ತಿರಸ್ಕರಿಸಿದ. ಮಗ್ಗದ ಜಾತಿಯಲ್ಲೇ ಹುಟ್ಟಿದವರು ಮಾತ್ರ ಮಗ್ ನೇಯಬೇಕು ಅಂತ ಶಾಸ್ತ್ರವಿಲ್ಲ. ಗೌಡರ ಜಾತಿನಲ್ಲೇ ಇಲ್ಲಿ ಹೋಟೆಲ್ ಮಡಗಿಲ್ವಾ? ನೀನು ಭಿಕ್ಷೆ ಬೇಡ್ತೀಯಲ್ಲ, ಭಿಕ್ಷುಕರ ಜಾತಿಯಲ್ಲಿ ಹುಟ್ಟಿದ್ಯಾ? ನೀನು ಹುಟ್ಟು ಜಾತಿ ಯಾವುದು ಎಂದಾಗ ಅವನು ಗಲಿಬಿಲಿಯಾದ. ಕಸುಬಿಗೂ ಜಾತಿಗೂ ಸಂಬಂಧವಿಲ್ಲ. ಈಗ ಎಲ್ಲ ಜಾತಿಯವರು ಎಲ್ಲ ಕಸುಬು ಮಾಡ್ತಿದ್ದಾರೆ. ಜಾತಿ ಅನ್ನೋದು ಯಾವುದೋ ಕಾಲದಲ್ಲಿ ಮಾಡಿಟ್ಟ ಕಟ್ಟಳೆ, ಇವತ್ತು ಗೊಡ್ಡು ಬಿದ್ದಿದೆ ಎಂದು ಹೊನ್ನಸ್ತಿ ಬಿಡಿಸಿ ಹೇಳಿದ. ಒಂದು ದಿನವೆಲ್ಲ ಇದೇ ಮಾತಾಯಿತು. ಇನ್ನೊಂದು ದಿನ ಅವನನ್ನು ಹಿಡಿದು ಭಿಕ್ಷೆ ಬೇಡುವುದು ಮನುಷ್ಯರಿಗೆ ಮರ್ಯಾದೆಯಲ್ಲ, ಅಲ್ಪವಾಗಲಿ ಸ್ವಲ್ಪವಾಗಲಿ ದುಡಿದು ತಿನ್ನಬೇಕೆಂದು ವಿವರಿಸತೊಡಗಿದ. ದುಡ್ಕೊಂಡು ತಿನ್ಬೇಕಂದ್ರೆ ದೇವರು ಎಲ್ಲ ಹಂಗೆ ನನಗೂ ಕೈಕಾಲು ಬೆನ್ಮೂಳೆ ನೆಟ್ಟಿಗೆ ಕೊಡ್ತಿದ್ದ ಎನ್ನುವ ಆಕ್ಷೇಪಕ್ಕೆ ನೆಟ್ಟಗಿರೋರಿಗೆ ಮಾತ್ರ ಮರ್ಯಾದೆ, ಇಲ್ದೋರವರಿಗೆ ಮರ್ಯಾದೆ ಇರುಕೂಡ್ದು ಅಂತೀಯಾ? ನಿನ್ನ ಕೈಲಾದ ಕೆಲಸ ನೀನು ಮಾಡು, ನೀನೇನು ಗುದ್ದಲಿ ಹಿಡಿದು ಅಗೆದು ಕೊಡಲಿ ಹಿಡಿದು ಕಡಿಯಬೇಡ ಎಂದು ಒಪ್ಪಿಸಿದ. ಕೊನೆಗೆ ನೀನು ಮಗ್ಗನೆಯೋದು ಬೇಡ, ಓದು ಬರೆಯೋದು ಹೇಳ್ಕೊಡ್ತೀವಿ, ಪರೀಕ್ಷೆ ಪಾಸ್ ಮಾಡಿದ ಮೇಲೆ ಸರ್ಕಾರಿ ಚಾಕ್ರಿ ಕೊಡಿಸ್ತೀನಿ, ಬಿಟ್ಟಿ ಊಟ ಹಾಕ್ತೀವಿ, ಬಟ್ಟೆ ಕೊಡ್ತೀವಿ, ಬಾ. ಆದರೂ ಅವನು ಒಪ್ಪಲಿಲ್ಲ. ಮರುದಿನ ಒಂದು ಬಸ್ ಬಂದು ನಿಂತಾಗ ಅವನು ಬಸ್ಸಿನೊಳಗೆ ತೆವಳಿ ನುಗ್ಗಿ ಭಿಕ್ಷೆಗೆ ಗೋಗರೆಯುತ್ತಿದ್ದಾಗ ಅಲ್ಲಿಗೆ ಬಂದ ಹೊನ್ನತ್ತಿ ಕರೆದು ಪೆಟ್ಟಿಗೆ ಅಂಗಡಿ ಮಲ್ಲಪ್ಪನಿಗೆ ಅಂದ, ಎಳವನಿಗೆ ಭಿಕ್ಷೆ ಕೊಡೋದು ನಿಲ್ಲಿಸು, ನಾವು ಮಗ್ಗ ಕಳಿಸ್ತೀವಿ ಅಂತ ವರಾತ ಮಾಡ್ತಿದ್ದೀರಂತೆ. ದಿನಕ್ಕೆ 8 ರೂಪಾಯಿಗೆ ಬೆಳಗಿನಿಂದ ಸಂಜೆ ಗಂಟ ಗೇಯು ಅಂದರೆ ಅವನು ಒಪ್ಕತಾನ? ಇವತ್ತು ಅವನಿಗೆ ಇಲ್ಲಿ ದಿನಕ್ಕೆ ಎಷ್ಟು ಸಂಪಾದನೆ ಐತೆ ಗೊತ್ತಾ? ಎಷ್ಟೈತಿ? 20ಕ್ಕೆ ಕಮ್ಮಿ ಇಲ್ಲ. ಸಂತೆ ದಿನ 50, ಅಂಗಡಿಯವರಿಗೆಲ್ಲ ಅವನೇ ಚಿಲ್ಲರೆ ಕೊಡ್ತಾನೆ. ರೂಪಾಯಿಗೆ 5 ಪೈಸೆ ಒಟ್ಟ. ಶರಾಬಿನ ಅಂಗಡಿ ಐತಲ್ಲ ಶಿಂಗರಿ ಗೌಡ್ರದ್ದು, ಅವನಿಗೆ 5,000 ಸಾಲ ಕೊಟ್ಟವನೇ ಬಂಡವಾಳಕ್ಕೆ. ತಿಂಗಳಿಗೆ 2 ರೂಪಾಯಿ ಬಡ್ಡಿ. ಲೆಕ್ಕ ಹಾಕೊಳ್ಳಿ ಎಷ್ಟಾಯಿತು? ನಿಮಗೆಲ್ಲ ಭ್ರಾಂತು. ಇಂಥ ಎಳವರನ್ನೆಲ್ಲ ಇಟ್ಕೊಂಡು ಬಂದು ಕಸುಬು ಕಲಿಸಿ ಕಲಿಸಿ ಉದ್ಧಾರ ಮಾಡ್ತೀವಿ ಅಂತ ಹೊಂಟಿದ್ದೀರಂತೆ. ಹೊನ್ನತ್ತಿಗೆ ಆಶ್ಚರ್ಯವಾಯಿತು. ತನ್ನ ಇಡೀ ಪ್ರಯತ್ನ ಹಾಗೂ ಕಲ್ಪನೆಗಳು ನಿರರ್ಥಕವೆನಿಸಿ ಮನಸ್ಸಿನೊಳಗೆ ಕತ್ತಲೆ ಕವಿದಂತಾಯಿತು. ಹೆಳವನನ್ನು ಮಾತನಾಡಿಸಲೆಂದು ಬಂದವನು ಮಾತನಾಡದೆ ಹಿಂದಿರುಗಿದ. ಸಾಧಾರಣವಾಗಿ ಇಂಥ ಅಂಗವಿಕಲರನ್ನೆಲ್ಲ ಅಂಗವಿಕಲರೆಲ್ಲ ಭಿಕ್ಷೆಗೆ ಇಳಿದಿರುತ್ತಾರೆ, ಅಥವಾ ಯಾರಾದರೂ ದಾದಾ ಭಿಕ್ಷೆಗೆ ನಿಯೋಜಿಸಿ ಅವರಿಗೆ 2 ಹೊತ್ತಿನ ಅರೆಕೂಳು ಕೊಟ್ಟು ಸಂಪಾದನೆಯನ್ನು ದೋಚಿಕೊಳ್ಳುತ್ತಾರೆ. ಈ ಸುಲಭದ ದಾರಿ ಇರುವಾಗ ಅದನ್ನು ಬಿಟ್ಟು ಕಷ್ಟದ ಕೆಲಸದ ದುಡಿಮೆಗೆ ಯಾಕೆ ಬಂದಾರು ಎಂದು ದಿನವೆಲ್ಲ ಯೋಚಿಸಿದ. ಅಣ್ಣಯ್ಯ ವಿದ್ಯಾಶಾಲೆಗೆ ಹೋಗಿದ್ದರು. ಆಶ್ರಮದಲ್ಲಿ ಅವನೊಬ್ಬನೇ. ನಾಳೆ ಬೆಳಗಿನ ಹೊತ್ತಿಗೆ ಅವನಿಗೆ ಹೊಸ ಅರ್ಥ, ಹೊಸ ಸವಾಲು ಹೊಳೆಯಿತು. ಭಿಕ್ಷೆ ಅಗೌರವ, ಆತ್ಮಾವಹೇಳನ, ಎಷ್ಟು ಕಷ್ಟವಾದರೂ ದುಡಿದು ತಿಂತೀನಿ, ಸಾಧ್ಯವಾದರೆ ಇನ್ನೊಬ್ಬನಿಗೆ ಒಂದು ತುತ್ತು ಇಕ್ಕುತ್ತೀನಿ ಎನ್ನುವ ಮನೋಭಾವವನ್ನು ಇವರಲ್ಲಿ ಬೆಳೆಸುವುದು ನನ್ನ ಕರ್ತವ್ಯ ಎನ್ನಿಸಿತು. ಬಸ್ ಸ್ಟ್ಯಾಂಡಿಗೆ ಹೋಗಿ ಇವತ್ತು ನಮ್ಮ ಆಶ್ರಮಕ್ಕೆ ಊಟಕ್ಕೆ ಬಾ, ನಮ್ಮ ಗುರುಗಳ ಹಬ್ಬ ಐತಿ ಎಂದು ಕರೆದು ಅಂಗಡಿಯಲ್ಲಿ ಸಾಮಾನು ಕೊಂಡು ಹಿಂದಿರುಗಿ ಹೋಗಿ ಕಡಲೆಬೇಳೆಯ ಪಾಯಸ ಮಾಡಿದ. ಮಧ್ಯಾಹ್ನ ಚೇಳಿನ ಹೆಜ್ಜೆ ಹಾಕುತ್ತಾ ಬಂದ ಅವನಿಗೆ ಕೈಕಾಲು ತೊಳೆಯಲು ನೀರು ಕೊಟ್ಟು ಊಟಕ್ಕೆ ಕೂರಿಸಿ ಅವನು ಉಣ್ಣುವಷ್ಟು ಪಾಯಸ ನೀಡಿ ಮುದ್ದೆ ಹೆಸರುಗಳನ್ನು ಏಕಿ ಗಟ್ಟಿ ಮೊಸರು ಬಡಿಸಿದ. ಹೋಟೆಲ್ನ ಪ್ಲೇಟ್ ಊಟವೇ ಅಭ್ಯಾಸವಾಗಿದ್ದ ಅವನು ಇಷ್ಟು ಸಮೃದ್ಧಿಯ ಊಟ ಕಂಡು ಎಷ್ಟೋ ವರ್ಷವಾಗಿತ್ತು. ಆಮೇಲೆ ಹೊನ್ನತ್ತಿ, ದಿನ ರಾತ್ರಿ ಇಲ್ಲೇ ಬಂದು ಮುದ್ದೆ ಉಣ್ಣು, ಮೊಸರು ಇರ್ತದೆ, ಇಲ್ಲೇ ಮಲಗಿದ್ದು ಬೆಳಿಗ್ಗೆ ಎದ್ದು ಬಸ್ ಬರೋ ಹೊತ್ತಿಗೆ ಅಲ್ಲಿಗೆ ಹೋಗು, ಇಲ್ಲಿ ಬೆಚ್ಚಗಿರ್ತದೆ, ಆ ಹೋಟೆಲ್ನ ಜಗಲಿ ಮೇಲೆ ತಂಡಿ ಗಾಳಿಲಿ ಯಾಕೆ ಮಲಗ್ತೀಯಾ ಎಂದ. ಊಟದ ಕಾಸು ಉಳೀತು,
ಬೆಚ್ಚಗೆ ಜಾಗವೂ ಸಿಕ್ತು ಅಂತ ಹೆಳವ ಒಪ್ಪಿಕೊಂಡ. ತಾಯಿ ಇಲ್ಲ. 8ನೇ ವಯಸ್ಸಿಗೆ ಅಪ್ಪ ಭಿಕ್ಷಕ್ಕೆ ಹಚ್ಚಿದ. ಆಮೇಲೆ ಎಲ್ಲಾದರೂ ಬೇಡ್ಕೊಂಡು ತಿನ್ನುವಂತ ಹುಳಿಯಾರ್ ಬಸ್ ಸ್ಟ್ಯಾಂಡ್ನಲ್ಲಿ ಬಿಟ್ಟ. ಅಲ್ಲಿ 2 ವರ್ಷ, ಚಿಕ್ಕನಾಯಕನಹಳ್ಳಿಯಲ್ಲಿ 3 ವರ್ಷ. ಹೀಗೆ ಕಳೆದ ಮೇಲೆ ಯಾರೂ ಭಿಕ್ಷಕರಿಲ್ಲದ ಜಾಗವೆಂದು ಇಲ್ಲಿಗೆ ಬಂದು ಉಳಿದಿದ್ದಾನೆ. ನಿನ್ನ ಹೆಸರೇನು ಅಂದರೆ ಹೆಳವ ಎಂದ. ಹೆಳವ ಅಂದರೆ ಕಾಲಿಲ್ದೋನು, ನಡೆಯೋಕೆ ಶಕ್ತಿ ಇಲ್ದೋನು. ನಿನಗೆ ಅಂತ ಬೇರೆ ಹೆಸರು ಇಲ್ವಾ? ಇಲ್ಲ. ನಿಂಗೂ ಒಂದು ಹೆಸರು ಇರಬೇಕು ಅಂತ ಆಶೆ ಆಗಲ್ವಾ? ಪುಟ್ಟಪ್ಪ, ಪುರುದಪ್ಪ, ನಂಜುಂಡಪ್ಪ, ಚಂದ್ರಪ್ಪ, ಕಾಳಪ್ಪ, ರಂಗಪ್ಪ ಅಂತ. ಐ ನಂಗಾಕವೆಲ್ಲ ಎಂದು ಮುಖದಲ್ಲಿ ದಡ್ಡನಗೆ ಬಿರಿಸಿದ. ಆದರೆ ಹೊನ್ನತಿ ಇದೇ ಮಾತನ್ನು ಮತ್ತೆ ಮತ್ತೆ ಆಡಿ, ಬಾಕಿಯವರು ಏನಾದರೂ ಅನ್ನಲಿ, ನನಗಂತೂ ಹೆಳವ ಅನ್ನೋಕೆ ಮನಸ್ಸೇ ಬರಲ್ಲ. ಬೇರೆ ಹೆಸರಿಡ್ತೀನಿ. ಏನನ್ಲಿ ಹೇಳು? ಹಾಂ, ನೀನೇ ಹೇಳು. ನೀನೇನು ಹೇಳದಿದ್ರೆ ನಾನು ರಾಜಪ್ಪ ಅಂತ ಕರಿತೀನಿ. ರಾಜಪ್ಪ ಅಂತ ಕರ್ಸೋಕ್ಕೆ ನಾನೇನು ಚಿನ್ನದ ಕಪ್ಪ ಹಾಕ್ಕೊಂಡಿದ್ದೀನಾ? ಯಾರವರು? ಕರಿಘಟ್ಟದ ಪಟೇಲ ರಾಜಪ್ಪನವರು. ಯಾವಾಗ ಕಂಡ್ರು ನನಗೆ ಪಾವಲಿ ಕೊಡ್ತಾರೆ. ತುಂಬ ಒಳ್ಳೆಯವರು ಇರ್ಬೋದು. ಒಳ್ಳೆಯವ್ರ ಹೆಸರನ್ನೇ ಯಾವಾಗಲೂ ಇಡಬೇಕು. ಇವತ್ತಿಂದ ನೀನು ರಾಜಪ್ಪ. ನಾನು ರಾಜಪ್ಪ ಅಂತ ಕರೆದಾಗ ನೀನು ಅನ್ಬೇಕು, ಗೊತ್ತಾಯ್ತಾ? ಹೀಗೆ ಅವನಿಗೆ ಆಶ್ರಮದಲ್ಲಿ ರಾಜಪ್ಪ ಅಂತ ಹೆಸರಾಯಿತು. ಬಸ್ ಸ್ಟ್ಯಾಂಡ್ನಲ್ಲಿ ಹೆಳವ. ಹೊನ್ನತ್ತಿ ರಾಜಪ್ಪನಿಗೆ ಕತೆ ಹೇಳೋನು. ಬೊಂಬಾಯಿ, ದಿಲ್ಲಿ, ಬ್ಯಾಂಗ್ಳೂರನ್ನು ವರ್ಣಿಸೋನು. ರಾತ್ರಿ ರಾಗವಾಗಿ ದೇವರ ಭಜನೆ ಹೇಳಿಕೊಡೋನು. ವಿದ್ಯಾಶಾಲೆಯಿಂದ ತಾನು ಹಿಂದೆ ಬಳಸುತ್ತಿದ್ದ ಹಳೆ ಹಾರ್ಮೋನಿಯಂ ತರಿಸಿ ಅದರ ಮೇಲೆ ರಾಗವಾಗಿ ಹಾಡು ಹೇಳಿಕೊಡುವನು. ಅಷ್ಟೇ, ಭಿಕ್ಷೆ ಬೇಡಬಾರದೆಂದು ಮತ್ತೆ ಒಂದು ದಿನವೂ ಹೇಳಲಿಲ್ಲ. ಆದರೆ 2 ತಿಂಗಳ ನಂತರ ಒಂದಿನ ರಾಜಪ್ಪ ಮಧ್ಯಾಹ್ನ ಹಿಂದಿರುಗಿ ಬಂದು, ನಾನಿನ್ನು ಅಲ್ಲಿಗೆ ಹೋಗಾಕಿಲ್ಲ, ಇಲ್ಲೇ ಏನಾದರೂ ನೀವು ಹೇಳಿದ ಕೆಲಸ ಮಾಡ್ತೀನಿ, ನನಗೆ ಊಟ ಹಾಕ್ಕೊಂಡು ಮಡಿಕೊಂಡು ಬಿಡಿ ಅಂದ. ಯಾಕಪ್ಪ? ನನಗೆ ನಾಚಿಕೆ ಆಗ್ತಿದೆ. ಹೊನ್ನತಿ ಒಂದಿನ ಕರಿಘಟ್ಟಕ್ಕೆ ಹೋಗಿ ಪಟೇಲ್ ರಾಜಪ್ಪನವರನ್ನು ಕಂಡು ತನ್ನ ಹಿನ್ನೆಲೆ, ವಿದ್ಯಾಭ್ಯಾಸ, ಅಣ್ಣಯ್ಯನವರ ಒತ್ತಾಸೆಗಳನ್ನು ಹೇಳಿ, ನೀವು ಒಂದಿನ ಗೇಟ್ನಲ್ಲಿ ಬಸ್ ಇಳಿದು ನಮ್ಮ ಆಶ್ರಮದ ನೋಡಿದ ಮೇಲೆ ಮುಂದಿನ ಬಸ್ಸಿಗೆ ಹೋಗಬೇಕು ಎಂದ. ಅವರು ಆ ವಾರವೇ ಬಂದು, ಯಾಕೆ ಮಗ ನೀನು ಕಾಣ್ತಲೇ ಇಲ್ಲ ಬಸ್ತಾವ ಹೆಳವನನ್ನು ಕೇಳಿದರು. ಅವನು ಇನ್ಮ್ಯಾಗೆ ನಾನು ಭಿಕ್ಷೆ ಬೇಡಕ್ಕಿಲ್ಲ ಎಂದಾಗ ಅವರಿಗೂ ಆಶ್ಚರ್ಯವಾಯಿತು. ಹೊನ್ನತಿ ಅವರನ್ನು ಹಸುವಿನ ಕೊಠಡಿಗೆ ಕರೆದೊಯ್ದು ಆ ಹುಡುಗನಲ್ಲಿ ಆಗಿರುವ ಬದಲಾವಣೆಗೆ ರಾಜಪ್ಪ ಎನ್ನುವ ಹೆಸರು ಹೇಗೆ ಸ್ಫೂರ್ತಿಯಾಯಿತು ಎನ್ನುವುದನ್ನು ವಿವರಿಸಿ, ಇವನಿಗೆ ಇನ್ನೊಂದು 5 ವರ್ಷದಲ್ಲಿ ನಾನು SLC ಮಾಡಿಸ್ತೀನಿ, ಆಮೇಲೆ ಅವನಿಗೊಂದು ನೌಕರಿನೂ ಹಚ್ಚೋಣ. ಅಷ್ಟು ಕಾಲ ನೀವು ಅವನಿಗೊಬ್ಬನಿಗೆ ಆಗುವ ದವಸ ಧಾನ್ಯ, ವರ್ಷಕ್ಕೆ 2 ಬಟ್ಟೆ ಕೊಡಬೇಕು. ನೀವು ಕೊಟ್ಟದನ್ನು ಸದುಪಯೋಗವಾಗ್ತಿದೆಯೇ ಇಲ್ಲವೇ ಅಂತ ಆಗಾಗ್ಗೆ ಬಂದು ನೀವೇ ಪರಿಶೀಲಿಸಬೇಕು. ಮೊದಲ ವರ್ಷಕ್ಕೆ ಒಪ್ಪಿಕೊಳ್ಳಿ, ಆ ನಂತರ ನಿಮಗೆ ತೃಪ್ತಿಯಾದರೆ ಮುಂದುವರಿಸೋರಂತೆ. ಹಾಗೆ ದಿಕ್ಕಿಲ್ಲದ ಅಂಗವಿಕಲ ಮಕ್ಕಳು ಎಲ್ಲೇ ಇರಲಿ ನನಗೆ ಹೇಳಿ, ನಾನು ತಂದು ಸಾಕಿ ವಿದ್ಯೆ ಕಸುಬು ಕಲಿಸ್ತೀನಿ ಎಂದ. ಅವರು ಒಪ್ಪಿಕೊಂಡರು. ಪ್ರತಿ ಸುಗ್ಗಿಯಲ್ಲಿ 3 ಪಲ್ಲ ರಾಗಿ, 50 ಸೇರು ಕಾಳು, 1 ದಡಿಯ ಮೆಣಸಿನಕಾಯಿ, 50 ವರ್ಷಕ್ಕೆ 50 ರೂಪಾಯಿ ಕೊಡ್ತೀನಿ ಎಂದು ಒಪ್ಪಿಕೊಂಡರು. ಹೀಗೆ ಒಬ್ಬೊಬ್ಬರಾಗಿ ಅಂಗವಿಕಲರನ್ನು ಹುಡುಕಿ ತರುವುದು, ಒಬ್ಬೊಬ್ಬ ಅಂಗವಿಕಲನಿಗೆ ದಾತೃವನ್ನು ಹೊಂದಿಸುವುದು. ಮೊದಲ ವರ್ಷ ತುಂಬುವುದರಲ್ಲಿ 8 ಜನ ಸೇರಿದರು. ಹೊನ್ನತಿಗೆ ಈ ಕ್ಷೇತ್ರದಲ್ಲಿ ಅನುಭವವಿರಲಿಲ್ಲ, ಆದರೆ ನಿಷ್ಠೆ ಇತ್ತು. ಇದೇ ತನ್ನ ಜೀವನಕ್ಕೆ ಅರ್ಥ ಕೊಡುವ ಮಾರ್ಗ ಎಂಬ ನಂಬಿಕೆ ಇತ್ತು. ತಾನೇ ನೀರು ಕಾಯಿಸುತ್ತಿದ್ದ. ಸ್ನಾನ ಮಾಡಲು ಸಾಧ್ಯವಿಲ್ಲದಂತೆ ಕೈ ಊನವಾಗಿದ್ದವರಿಗೆ ನೀರು ಹಾಕಿ ಸೋಪು ಹಚ್ಚಿ ಮೈ ಉಜ್ಜಿ ಸ್ನಾನ ಮಾಡಿಸುತ್ತಿದ್ದ. ಊಟಕ್ಕೆ ಬಡಿಸುತ್ತಿದ್ದ. ತಮಗಿರುವ ಅಂಗಗಳಿಂದಲೇ ಏನಾದರೂ ಕೆಲಸ ಮಾಡಬೇಕೆಂಬ ಹುಮ್ಮಸ್ಸು ಹುಟ್ಟುವಂತೆ ಪ್ರಯತ್ನಿಸುತ್ತಿದ್ದ. ಆಗಾಗ್ಗೆ ಬಂದು ನೋಡಿಕೊಂಡು ಹೋಗುತ್ತಿದ್ದ ಅಣ್ಣಯ್ಯ 4 ತಿಂಗಳಿನ ನಂತರ ಇಲ್ಲೇ ಇರತೊಡಗಿದರು. ಸೋಮಶೇಖರಾಚಾರ್ಯ, ಶಂಕರಮೂರ್ತಿ ಕ್ರಮೇಣ ಇಲ್ಲಿಗೆ ಬಂದು ನಿಂತರು. ಇದೇ ಬೇರೆ ರೀತಿಯ ವಿದ್ಯಾಭ್ಯಾಸ, ಇದಕ್ಕೆ ವಿಶೇಷ ತರಬೇತಿ ಬೇಕು ಎಂದು ಎಲ್ಲರಿಗೂ ಅರ್ಥವಾಯಿತು. ಸಿಕಂದರಾಬಾದಿಗೆ ಶಂಕರಮೂರ್ತಿ, ಸೋಮಶೇಖರಾಚಾರ್ಯರು ಹೋಗಿ ತರಬೇತಿ ಪಡೆದು ಬರುವುದು, ಅನಂತರ ಅವರಿಂದ ಇವರು ಕಲಿಯುವುದು ಎಂದು ತೀರ್ಮಾನವಾಯಿತು. 2ನೇ ವರ್ಷಕ್ಕೆ 18 ವಿದ್ಯಾರ್ಥಿಗಳಾದರು. ಆಶ್ರಮದ ಹಣಕಾಸಿನ ಸ್ಥಿತಿ ಉತ್ತಮವಾಗಿರಲಿಲ್ಲ. ಎಲ್ಲ ದಾನಿಗಳು ಸಕಾಲದಲ್ಲಿ ಕೊಡುತ್ತಿರಲಿಲ್ಲ. ಇನ್ನು ಕೆಲವರು ಉತ್ಸಾಹದಲ್ಲಿ ಒಪ್ಪಿಕೊಳ್ಳುತ್ತಿದ್ದರು, ಕೊಡುವಾಗ ಸೋಲು ಮೊರೆ ಮಾಡುತ್ತಿದ್ದರು. ಯಾವ ಕಾರಣವಾದರೂ ಸರಿ, ಸರ್ಕಾರದಿಂದ 3 ಕಾಸು ಅನುದಾನ ಪಡೆಯಕೂಡದು ಎನ್ನುವುದು ಅಣ್ಣಯ್ಯ ಹೊನ್ನತಿಯವರ ಸಂಕಲ್ಪವಾಗಿತ್ತು. ಲಾಭದ ವ್ಯವಹಾರವಾದರೆ ಬೇರೆ ಹಿತಾಸಕ್ತಿಯವರು ಬಂದು ಆಕ್ರಮಿಸುತ್ತಾರೆ ಅನ್ನುವ ಭಯಕ್ಕೆ ಆಧಾರ ಉಂಟು. ಸೇವೆ ಬಿಟ್ಟರೆ ಇಲ್ಲಿ ಬೇರೆ ಏನೂ ಇಲ್ಲ. ಆದ್ದರಿಂದ ಸರ್ಕಾರದಿಂದ ಯಾಕೆ ತಗೋಬಾರದು? ಶಂಕರಮೂರ್ತಿ ಸೂಚಿಸಿದರು. ಆದರೆ ಅಣ್ಣಯ್ಯನಿಗೆ ಸರ್ಕಾರದ ತಂಟೆ ಅಂದರೆ ವಾಂತಿ ಬರುತ್ತಿತ್ತು. ಧರ್ಮ ಜನದಿಂದ ನಡೀಬೇಕು, ಧರ್ಮ ಮಾಡಿ ಅಂತ ಜನರನ್ನು ಪ್ರಚೋದಿಸಬೇಕು, ಅದು ಸರ್ಕಾರದ ಕೆಲಸವಾಗಬಾರ್ದು. ಈ ಸಲದ ಸುಗ್ಗಿ ಬರಲಿ, ನಾವೇ ಹಳ್ಳಿಗಳಿಗೆ ಗಾಡಿ ಕಟ್ಸ್ಕೊಂಡು ಹೋಗಿ ಭಿಕ್ಷೆ ಎತ್ತಣ ಎಂದರು ಅಣ್ಣಯ್ಯ. ವಾಸ್ತವವಾಗಿ ಅವರು ಸುಗ್ಗಿಯಲ್ಲಿ ಹೊನ್ನತಿಯೊಡನೆ ಇಡೀ ತಾಲೂಕಿನ ಎಲ್ಲ ಹಳ್ಳಿಗಳಿಗೆ ಹೋದರು. ಕನಿಷ್ಠ ಮನೆಗೊಂದು ಮೊರೆದಂತೆ ಅನುಕೂಲಸ್ಥರು ಇದನ್ನು ತಿಳಿದವರು 50 ಬಳ್ಳಗಳಂತೆ ಕೊಟ್ಟರು. ಅವರೆಲ್ಲ 1 ವರ್ಷ ಉಂಡು ಮುಗಿಯುವಷ್ಟು ದಿನಸಿ ಸಂಗ್ರಹವಾಯಿತು. ಅಷ್ಟು ಮಾತ್ರವಲ್ಲ, ಅವರು ತಿರುಗಿದ ಹಳ್ಳಿಗಳ ಕಡೆಯಿಂದ 13 ಅಂಗವಿಕಲ ಮಕ್ಕಳು ಸಿಕ್ಕಿ ಅವರನ್ನು ಶಾಲೆಗೆ ಸೇರಿಸಿದರು. ವಿದ್ಯಾರ್ಥಿಗಳ ಸಂಖ್ಯೆ 31 ಆಯಿತು. ತನ್ನನ್ನು ಅವರು ಹಳ್ಳಿಗಳಿಗೆ ಕರೆದೊಯ್ದದ್ದು ಎಲ್ಲರಿಗೂ ತನ್ನನ್ನು ಪರಿಚಯ ಮಾಡಿಸಲು, ಮುಂದಿನ ವರ್ಷದಿಂದ ತಾನೊಬ್ಬನೇ ಹೋಗಲೆಂದು ಎಂದು ಹೊನ್ನತಿಗೆ ಅರ್ಥವಾಯಿತು. ಅಣ್ಣಯ್ಯನು ಸೇರಿ ವಿದ್ಯಾಶಾಲೆಯಲ್ಲಿದ್ದ ಬ್ರಹ್ಮಚಾರಿಗಳಿಗೆ ಈ ಅಂಗವಿಕಲ ಆಶ್ರಮವು ಹೊಸ ಗುರಿಯನ್ನು ಕೊಟ್ಟಿತು. ತಾವು ಅಷ್ಟು ವರ್ಷ ದುಡಿದಿದ್ದ ವಿವೇಕಾನಂದ ವಿದ್ಯಾಶಾಲೆ ಗೊತ್ತು ಗುರಿಗಳು ತಮ್ಮ ಕಣ್ಣೆದುರಿಗೆ ಬದಲಾಯಿಸಿದಾಗ ಅದು ತಮ್ಮ ಮನಸ್ಸಿಗೆ ತೃಪ್ತಿ ಕೊಡುವುದಿಲ್ಲವೆಂದು ಎಲ್ಲರಿಗೂ ಅರ್ಥವಾಯಿತು. ಆದರೆ ಬೇರೆಲ್ಲಿಗೆ ಹೋಗುವುದು? ನೀವು ಸಂಬಳ ತೆಗೆದುಕೊಳ್ಳಿ, ಬಿಟ್ಟು ದುಡಿಯಿರಿ ಅಂತ ನಾವು ಹೇಳುವುದಿಲ್ಲ. ಯಾರಿಗಾದರೂ ಬಿಟ್ಟು ದುಡಿಯಲೇಬಾರದು. ದುಡಿಮೆಯು ಒಂದು ವಸ್ತು. ಮಾರ್ಕೆಟ್ನಲ್ಲಿ ಇರುವ ವಸ್ತುಗಳನ್ನು ತಯಾರಕರು, ಬೆಳೆಗಾರರು
ಮಾರಾಟ ಮಾಡುವಂತೆ ಕೆಲಸಗಾರರು ತಮ್ಮ ದುಡ್ಡಿಮೆಯನ್ನು ಮಾರುತ್ತಾರೆ. ಕಬ್ಬಿಣವನ್ನು ದಾನ ಕೇಳಿದರೆ ಕಬ್ಬಿಣದ ಉದ್ಯಮ ಉಳಿಯುವುದು ಹೇಗೆ? ಹಾಗೆ ಅಧ್ಯಾಪನ ಬಿಟ್ಟು ಕೇಳಿದರೆ ಅಧ್ಯಾಪನದ ಉದ್ಯಮ ಉಳಿಯುವುದು ಹೇಗೆ? ನಮಗೆ ಬೇಕಾದದ್ದು ನಿಷ್ಠೆ, ಉತ್ತಮ ಗುಣಮಟ್ಟವನ್ನು ಕಾಯ್ದುಕೊಳ್ಳುವುದು ದಾನವಲ್ಲ ಎಂದು ಒಂದು ಸಲ ಝವರಿಯವರೇ ಅಧ್ಯಾಪಕರಿಗೆ ಹೇಳಿದರು. ತಮಗೆ ಬೇಕಾದದ್ದು ಹೊಸ ಪ್ರವಚನ ವಿಧಾನ, ನವೀನತಮ ತಂತ್ರಜ್ಞಾನ, ಅತ್ಯಾಧುನಿಕ ಪ್ರಯೋಗಶಾಲೆ. ನೀವೆಲ್ಲ ಅದನ್ನು ಕಲಿಯಬೇಕು, ಹೊಸ ತರಬೇತಿಗೆ ಹೋಗಿ ಬರಬೇಕು ಎಂದು ಅಧ್ಯಕ್ಷ ಪಾಟೀಲರೇ ಹೇಳಿದ್ದರು. ಯಾಕೋ ತಮಗೆ ಈ ಶಾಲೆಯಲ್ಲಿ ಸ್ಥಾನವಿಲ್ಲ, ನಮಗೆ ಇದು ಹೊಂದುವುದಿಲ್ಲ, ತಾವು ಇಲ್ಲಿಗೆ ಹೊಂದುವುದಿಲ್ಲ ಎಂಬ ಭಾವನೆ ಬ್ರಹ್ಮಚಾರಿಗಳಲ್ಲಿ ಬೆಳೆದಿತ್ತು. ಶಾಲೆಗೆ ಅತ್ಯಾಧುನಿಕ ವಿಚಾರದ ಹೊಸ ಪ್ರಿನ್ಸಿಪಾಲರನ್ನು, ಕೊನೆಯ ಪಕ್ಷ ಪ್ರಥಮ ದರ್ಜೆಯ MSc MEd ಸಾಧ್ಯವಾದರೆ PhD ಮಾಡಿದ ಪ್ರಿನ್ಸಿಪಾಲರನ್ನು ನೇಮಿಸುವ ತೀರ್ಮಾನವನ್ನು ಆಡಳಿತ ಸಮಿತಿ ಮಾಡಿತ್ತು. ಅವರ ವಿದ್ಯಾರ್ಹತೆಗೆ ತಕ್ಕಂತೆ ಎಷ್ಟು ಸಂಬಳವಾದರೂ ಕೊಡಲು ಸಿದ್ಧವಿತ್ತು. ಅಂಥ ಪ್ರಿನ್ಸಿಪಾಲರನ್ನು ತಂದ ನಂತರ ತಮ್ಮ ಸ್ಥಾನವೇನು ಎನ್ನುವ ಪ್ರಶ್ನೆ ಅಣ್ಣಯ್ಯರನ್ನು ಬಾಧಿಸತೊಡಗಿತು. ಈ ಸಂದರ್ಭದಲ್ಲಿ ಹೊನ್ನತಿ ಆಶ್ರಮ ಶುರುವಾಯಿತು. ಕ್ರಮೇಣ ಅಣ್ಣಯ್ಯ, ಶಂಕರಮೂರ್ತಿ, ಸೋಮಶೇಖರಾಚಾರ್ಯರು ಆಶ್ರಮಕ್ಕೆ ಬಂದುಬಿಟ್ಟರು. ಮೊದಲಿನಿಂದ ಸೇವೆಯಲ್ಲಿ ಜೀವನದ ಅರ್ಥವನ್ನು ಕಂಡುಕೊಂಡ ಅವರಿಗೆ ಉಚಿತ ಸೇವೆಯೇ ಅಸಂಗತವೆನ್ನುವ ಸನ್ನಿವೇಶದಲ್ಲಿ ಮುಂದುವರಿಯುವುದು ಮಾನಸಿಕವಾಗಿ ಸಾಧ್ಯವಾಗಲಿಲ್ಲ. ಶರಬಣ್ಣ ನಾರಾಯಣಪ್ಪನವರು ಮನಸ್ಸು ಬೇರೆ ರೀತಿ ತಿರುಗಿತು. ಒಂದು ಆದರ್ಶವನ್ನು ಇಟ್ಟುಕೊಂಡು ಹಳ್ಳಿಗಾಡಿನ ಜನಗಳ ಉಪ್ಪು ಸೊಪ್ಪುಗಳ ಆಧಾರದ ಮೇಲೆ ಹಳ್ಳಿಯ ಮಕ್ಕಳ ಅಭಿವೃದ್ಧಿಗೆಂದು ದುಡಿಯುತ್ತಿದ್ದ ಒಂದು ಸಂಸ್ಥೆಯನ್ನು ಹೇಗೆ ಬಂಡವಾಳಶಾಹಿಗಳು ಮೇಲ್ದರ್ಜೆಯವರ ಅನುಕೂಲಕ್ಕೆ ಲಪಟಾಯಿಸಿಕೊಟ್ಟು ಬಿಟ್ಟರೆಂಬ ಕೋಪ ಅವರನ್ನು ತುಂಬಿಕೊಂಡಿತು. ವಿದ್ಯಾಶಾಲೆಯ ಮೂಲಕ ಗ್ರಾಮಾಂತರ ಜೀವನವನ್ನು ಮಾರ್ಪಡಿಸುವ ಉದ್ದೇಶ ವಿಧ್ವಂಸವಾದ ನಂತರ ಸುಮ್ಮನೆ ಕೂರುವುದು ಅವರಿಗೂ ಸಾಧ್ಯವಾಗಲಿಲ್ಲ. ಈ ವಿಧ್ವಂಸಕ ಶಕ್ತಿಯನ್ನು, ವ್ಯವಸ್ಥೆಯನ್ನು ವಿಧ್ವಂಸಗೊಳಿಸಬೇಕೆಂಬ ರೋಷ ಅವರೊಳಗೆ ಬೆಳೆಯಲು ಶುರುವಾಯಿತು. ನಗರಗಳಿಂದ ಬಂದಿರುವ ಈ ಘಾತಕ ಅನುಕೂಲಸ್ಥ ಮಕ್ಕಳಿಗೆ ವಿದ್ಯಾದಾನ ಮಾಡುವುದೇ ಪಾಪ ಎನ್ನುವ ಭಾವ ಬೆಳೆಯಿತು. ಇಬ್ಬರು ಪರಸ್ಪರ ಮಾತಾಡಿಕೊಂಡು ತರಗತಿಯಲ್ಲಿ ಪಾಠ ಮಾಡುವುದನ್ನೇ ನಿಲ್ಲಿಸಿದರು. ತರಗತಿಗೆ ಹೋಗುವುದು, ಹುಡುಗರಿಗೆ ಕಷ್ಟವಾದ ಪ್ರಶ್ನೆಗಳನ್ನು ಕೇಳಿ ಉತ್ತರ ಹೇಳದಿದ್ದರೆ ನಿಷ್ಪ್ರಯೋಜಕರೆಂದು ಬೈಯಲು ಆರಂಭಿಸಿದರು. ನಮ್ಮನ್ನು ಬೈಯುವ ಅಧಿಕಾರ ನಿಮಗೇನಿದೆ? ಉತ್ತರ ಬಾರದಿದ್ದರೆ ಹೇಳಿಕೊಡುವುದಕ್ಕೆ ನಿಮ್ಮನ್ನು ನೇಮಿಸಿರುವುದು ಎಂದು ಒಬ್ಬೊಬ್ಬರಾಗಿ ಹುಡುಗರು ತಿರುಗಿ ಬಿದ್ದರು. ಅಣ್ಣಯ್ಯನ ಕಿವಿಗೆ ಸುದ್ದಿ ಬಿದ್ದು ಅವರು ಪ್ರವೇಶಿಸಿದರು. ಇಬ್ಬರನ್ನು ನಮ್ಮ ಕೋಣೆಗೆ ಕರೆಸಿ ಹಿತವಾದ ಹೇಳಿದರು. ನಮಗೂ ಬೇಸರವಿದೆ, ಆದರೆ ವಿದ್ಯೆಯನ್ನು ಬಡವರಿಗೆ ಮಾತ್ರ ಹೇಳ್ತೀವಿ, ಅನುಕೂಲಸ್ಥರಿಗೆ ಹೇಳೋದಿಲ್ಲ ಅನ್ನೋದು ಸರಿಯಲ್ಲ. ವ್ಯವಸ್ಥೆಯ ಮೇಲಿನ ಕೋಪವನ್ನು ಮಕ್ಕಳ ಮೇಲೆ ಯಾಕೆ ತೋರಿಸ್ಕೋತಿಬೇಕು ಎಂದ ಪ್ರಶ್ನೆಗೆ ಶರಬಣ್ಣ, ಆ ವ್ಯವಸ್ಥೆಯ ಫಲಾನುಭವಿಗಳು ಈ ಮಕ್ಕಳೇ ತಾನೆ. ಮಕ್ಕಳು ಮಕ್ಕಳೇ. ಕೋಪ, ದ್ವೇಷದಿಂದ ಏನೂ ಸಾಧ್ಯವಾಗುವುದಿಲ್ಲ. ದ್ವೇಷದಿಂದ ಕಲ್ಯಾಣ ಸಾಧಿತವಾಗುವುದಿಲ್ಲ ಎಂಬ ಅಣ್ಣಯ್ಯನ ಮಾತು ಅವರಿಗೆ ಹಿಡಿಸಲಿಲ್ಲ. ಅಷ್ಟರಲ್ಲಿ ಕೆಲವು ಹುಡುಗರು ತಮ್ಮ ತಂದೆ ತಾಯರಿಗೆ ಕಾಗದ ಬರೆದು, ತಂದೆ ತಾಯಿಯರು ಅಧ್ಯಕ್ಷ ಪಟೇಲರಿಗೆ ತಂತಿ ಕಳಿಸಿ ಫೋನ್ ಮಾಡಿ, ಅಧ್ಯಕ್ಷರು ಶಾಲೆಗೆ ಬಂದು ಇವರಿಬ್ಬರಿಂದ ವಿವರಣೆ ಕೇಳಿ, ಇವರು ಅಧ್ಯಕ್ಷರನ್ನು ನಮ್ಮ ಶ್ರಮದಿಂದ ಕಟ್ಟಿದ ಸಂಸ್ಥೆಯನ್ನು ಲಪಟಾಯಿಸಿದ ಹಗಲು ದರೋಡೆಕೋರರು ನೀವು ಎಂಬ ಮಾತನ್ನು ಆಡಿದರು. ನಿಮ್ಮನ್ನು ಕೆಲಸದಿಂದ ವಜಾ ಮಾಡದೆ ಬೇರೆ ದಾರಿ ಇಲ್ಲ ನನಗೆ ಎಂದು ಅಧ್ಯಕ್ಷರು ಎಚ್ಚರಿಕೆ ಹೇಳಿದರು. ಸಂಬಳವಿಲ್ಲದೆ ದುಡಿದವರು ನಾವು, ಕೆಲಸದಿಂದ ತೆಗಿತೀವಿ ಅನ್ನೋ ಬೆದರಿಕೆಗೆ ಬಗ್ಗುವವರಲ್ಲ ಎಂದು ಇವರು ತಿರುಗಿಸಿದರು. ಆ ಸಂಜೆ ಅವರಿಬ್ಬರು ಮಾತಾಡಿಕೊಂಡು ಅಣ್ಣಯ್ಯನ ಹತ್ತಿರ ಬಂದು, ನಾವಾಗಿ ಬಿಟ್ಟು ಹೋಗ್ತೀವಿ, ಈ ವ್ಯವಸ್ಥೆಯನ್ನು ಬುಡಮೇಲು ಮಾಡುವ ಪರಿಣಾಮಕಾರಿ ದಾರಿ ಹಿಡಿದು ಒಂದಲ್ಲ ಒಂದು ದಿನ ಈ ಶಾಲೆಯನ್ನು ವಶಪಡಿಸ್ಕೋತೀವಿ ಎಂದು ಹೇಳಿ ಹೊರಟು ಹೋದರು. ಶಂಕರಮೂರ್ತಿ, ಸೋಮಶೇಖರಾಚಾರ್ಯರು ಸಿಕಂದರಾಬಾದಿಗೆ ಹೋಗಿ 3 ತಿಂಗಳು ತರಬೇತಿ ಪಡೆದು ಬಂದು ಅಂಗವಿಕಲ ಮಕ್ಕಳಿಗೆ ಕಲಿಸತೊಡಗಿದರು. ಆದರೆ ಇದರ ಕೆಲಸಗಳು ಒಂದು ವ್ಯವಸ್ಥೆಗೆ ಬಂದ ನಂತರ ತಾವು ಇಲ್ಲಿ ಅಷ್ಟು ಹೆಚ್ಚು ಉಪಯುಕ್ತ ಕೆಲಸ ಮಾಡುತ್ತಿಲ್ಲ ಎನಿಸಿತು. ಹೊನ್ನತಿಯವರೊಬ್ಬರು ಮಾಡಬಹುದಾದ ಕೆಲಸ ಇದು. ಇಷ್ಟಕ್ಕೆ ತಾವು ಇಲ್ಲಿ ಉಳಿದು ತಮ್ಮದು ಅಳಿಲ್ ಸೇವೆ ಸಲ್ಲಿಸಬಹುದೇ ಹೊರತು ತಮ್ಮ ಶಕ್ತಿಯ ಸಂಪೂರ್ಣ ವಿನಿಯೋಗವಾಗುವ ಇಂಬು ಇಲ್ಲ ಎಂದು ಇಬ್ಬರಿಗೂ ಅನಿಸತೊಡಗಿತು. ಬೇರೆ ಎಲ್ಲಾದರೂ ಗುಡ್ಡಗಾಡಿನಲ್ಲೋ ಕಣ್ಣು ಹಾಯಿಸದ ಕಾಡು ಜನರ ಮಧ್ಯದಲ್ಲೋ ಇಬ್ಬರು ಕೂಡಿ ಒಂದು ಶಾಲೆಯನ್ನೊಳಗೊಂಡ ಸೇವಾಶ್ರಮವನ್ನು ಆರಂಭಿಸಬೇಕೆಂದು ಆಲೋಚನೆ ಹುಟ್ಟಿತು. ಅಣ್ಣಯ್ಯನೂ ಇದಕ್ಕೆ ಸಮ್ಮತಿಸಿದರು. ಕೊಡಗಿನ ಸೆರಗಿನಲ್ಲಿರುವ ಕಾಡು ಕುರುಬರ ನಡುವೆ ಇಂಥ ಕೆಲಸ ಮಾಡುವ ಅಗತ್ಯವಿದೆ ಎಂದು ಸಿಕಂದರಾಬಾದಿನಲ್ಲಿ ಕೇಳಿದ್ದ ಅವರು ಅಲ್ಲಿಗೆ ಹೋಗುವ ನಿರ್ಧಾರ ಮಾಡಿ ಆರಂಭಿಕ ಮಾರ್ಗದರ್ಶನಕ್ಕೆ ಎಂದು ಮತ್ತೆ ಸಿಕಂದರಾಬಾದಿಗೆ ಹೊರಟು ಹೋದರು. ಹೊನ್ನತಿಗೆ ಒಂದು ಗಳಿಗೆ ಕೂಡಲು ಬಿಡುವಿಲ್ಲ. ಬೆಳಿಗ್ಗೆ 4:00ವರೆಗೆ ಎದ್ದು ಶೌಚ ಮುಗಿಸಿ ಮುಖ ತೊಳೆದುಕೊಳ್ಳಲು ಸಾಧ್ಯವಿಲ್ಲದ ವಿಕಲರಿಗೆ ತಾನೇ ತೊಳೆದು ಎಲ್ಲರನ್ನೂ 5:00ವರೆಗೆ ಪ್ರಾರ್ಥನಾ ಗುಡಿಯಲ್ಲಿ ಸೇರಿಸುತ್ತಾನೆ. ತಾನು ಹಾರ್ಮೋನಿಯಂ ಹಿಡಿದು ಎಲ್ಲರಿಂದಲೂ ಸಾಮೂಹಿಕ ಭಕ್ತಿಗೀತೆ ಆಡಿಸುತ್ತಾನೆ. ಅನಂತರ ಎಲ್ಲರಿಗೂ ಕುಡಿಯಲು ಮಜ್ಜಿಗೆ ಬೆರೆತ ಗಂಜಿ, 2 ಗಂಟೆ ನೂಲುವ, ನೇಯುವ, ಮರಗಲಸದ ಬಿದಿರಿನಲ್ಲಿ ಹೆಣೆಯುವ ಕೆಲಸಗಳು, ಅನಂತರ ರಾಗಿ ರೊಟ್ಟಿಯ ಉಪಹಾರ, ಓದು ಬರಹಗಳ ತರಗತಿ, ಮಧ್ಯಾಹ್ನ ಹೆಸರು ಮುದ್ದೆ ಅನ್ನ ಮಜ್ಜಿಗೆಯ ಊಟ, ಮತ್ತೆ ತರಗತಿ, ಅನಂತರ ಕೈಕಸುಬು, ಸಂಜೆ ಪ್ರಾರ್ಥನೆ. ಅಡಿಗೆಗೆ ಒಬ್ಬನಿದ್ದಾನೆ. ಪ್ರತಿಯೊಂದನ್ನು ಹೊನ್ನತಿಯೇ ನೋಡಿಕೊಳ್ಳುತ್ತಾನೆ ಅಥವಾ ಸ್ವತಃ ಕೈಗಳಿಂದ ಮಾಡುತ್ತಾನೆ. ಎಲ್ಲ ಕೆಲಸಗಳ ಮೇಲ್ವಿಚಾರಣೆ ಅಣ್ಣಯ್ಯನವರ ಮೇಲೆ ಬಿದ್ದಿದೆ. ಇತ್ತೀಚೆಗೆ ಅವರಿಗೂ ಹೆಚ್ಚು ಕೆಲಸ ಮಾಡುವ ಶಕ್ತಿ ಕುಂದಿದೆ. ಬೇರೆ ಕಾಯಿಲೆ ಇಲ್ಲ, ವಯಸ್ಸು. ನೀವೆಲ್ಲೂ ಹೋಗಕೂಡದು, ಇಲ್ಲೇ ಇದ್ದು ಎಲ್ಲರ ಮೇಲ್ವಿಚಾರಣೆ ನೋಡಿಕೊಳ್ಳಿ. ಹೊನ್ನತಿ ಅವರಿಗೆ ಪ್ರೀತಿಯ ಒತ್ತಾಯ ಮಾಡಿದ್ದಾನೆ. ಶರಬಣ್ಣ ನಾರಾಯಣಪ್ಪನವರು ಎಲ್ಲೋ ಆಂಧ್ರಕ್ಕೆ ಹೋಗಿ ನಕ್ಸಲೀಯರಾಗಿದ್ದಾರೆ ಎಂಬ ಸುದ್ದಿ ಬಂದಿದೆ. ಬಂದೂಕು ಹೊಡೆಯುವುದು, ಸಿಡಿಮದ್ದು ಸ್ಫೋಟಿಸುವುದು, ಬೆಂಕಿ ಇಡುವುದು,
ಮೊದಲಾದವುಗಳಲ್ಲಿ ಪರಿಣತಿ ಹೊಡೆದಿದ್ದಾರಂತೆ. ಹಿಂಸೆ ಇಲ್ಲದ ಈ ದೇಶದಲ್ಲಿ ಬದಲಾವಣೆ ತರಲು ಸಾಧ್ಯವಿಲ್ಲ ಹಿಂಸೆ ಇಲ್ಲದೆ ಈ ದೇಶದಲ್ಲಿ ಬದಲಾವಣೆ ತರಲು ಸಾಧ್ಯವಿಲ್ಲ ಎಂಬ ತತ್ವವನ್ನು ಪ್ರತಿಪಾದಿಸುವವರ ಜೊತೆಯಲ್ಲಿದ್ದಾರಂತೆ. ಎಂದಾದರೊಂದು ದಿನ ವಿದ್ಯಾಶಾಲೆಯ ಕೇಂದ್ರ ಕಟ್ಟಡದ ಹಾಗೂ ಹಾಸ್ಟೆಲ್ಗಳಿಗೆ ಡೈನಮೈಟ್ ಇಟ್ಟು ಸ್ಫೋಟಿಸಬಹುದೆಂಬ ಗಾಳಿ ಮಾತು ಎಲ್ಲಿಂದಲೋ ಇವರ ಕಿವಿಗೆ ತಲುಪಿದೆ. ಇಲ್ಲಿ ಅಂಗವಿಕಲ ಆಶ್ರಮಕ್ಕೆ 2 ಉಪಾಧ್ಯಾಯರು ಬೇಕಾಗಿದ್ದಾರೆ. ಅವರು ಇಲ್ಲೇ ಇದ್ದು ಸೇವೆ ಮಾಡಿದ್ದರೆ ಆಗುತ್ತಿತ್ತು. ಅವರ ಮೇಲೆ ರೊಚ್ಚು ಸಾಧಿಸುವ ಬದಲು ಇರುವ ಅವಕಾಶದಲ್ಲಿ ಸೇವೆ ಮಾಡಿದರೆ ಆಗುತ್ತಿರಲಿಲ್ಲವೇ? ಅಣ್ಣಯ್ಯ ತಮ್ಮಲ್ಲೇ ಚಿಂತಿಸುತ್ತಾರೆ. ಹೊನ್ನತ್ತಿ ಸುಗ್ಗಿಯಲ್ಲಿ ಎಲ್ಲ ಹಳ್ಳಿಗೆ ಹೋಗಿ ದವಸ ಎತ್ತಲು ಹೋಗಬೇಕು. ಹಳ್ಳಿಗಳನ್ನು ಸುತ್ತುವಾಗ ಅವನಿಗೆ ಜನಗಳ ಸಮಸ್ಯೆಯ ಹೊಸ ಹೊಸ ಮುಖಗಳ ಅರಿವಾಗುತ್ತದೆ. ಬರೀ ಅವರಲ್ಲಿ ಅನೂಚಾನವಾಗಿ ಬೆಳೆದು ನಿಂತಿರುವ ದಾನ ಧರ್ಮ ಪ್ರಜ್ಞೆಯನ್ನು ಎಚ್ಚರಿಸಿ ದವಸ ತಂದರೆ ಆಶ್ರಮದ ಕೆಲಸವಾಗುತ್ತದೆ. ಜನಗಳಿಗೆ ತಾನು ಕೊಟ್ಟಿದ್ದೇನು ಎನ್ನುವ ಪ್ರಶ್ನೆ ಅವನ ಮನಸ್ಸಿನಲ್ಲಿ ಹುಟ್ಟುತ್ತದೆ. ತಾನು ಮಾಡುತ್ತಿರುವ ಕೆಲಸವನ್ನು ವಿವರಿಸಿ ತಾವೊಮ್ಮೆ ಇಲ್ಲಿಗೆ ಬಂದು ನೋಡಿ ಮಾರ್ಗದರ್ಶನ ಮಾಡಿ ಆಶೀರ್ವದಿಸಬೇಕೆಂದು ಅವನು ಜೆಪಿಗೆ ಪತ್ರ ಬರೆದಿದ್ದಾನೆ. 1 ತಿಂಗಳ ನಂತರ ಅವರಿಂದ ಉತ್ತರ ಬಂತು. ನಿಮ್ಮ ಕೆಲಸದಲ್ಲಿ ಇಷ್ಟು ಪ್ರಗತಿಯಾಗಿರುವುದನ್ನು ಕೇಳಿ ಸಂತೋಷವಾಗಿದೆ. ನಾವೀಗ ನವ ನಿರ್ಮಾಣ ಆಂದೋಲನ ಕೆಲಸದಲ್ಲಿ ಮಗ್ನವಾಗಿದ್ದೇವೆ. ನನ್ನ ಆರೋಗ್ಯ ಕೂಡ ಶಿಥಿಲವಾಗುತ್ತಿದೆ. ನಿಮ್ಮಂತೆ ಗ್ರಾಮೀಣ ಪ್ರದೇಶದಲ್ಲಿ ಸೇವೆ ಮಾಡಲು ತೊಡಗಿರುವವರು ಒಂದು ಅಂಶವನ್ನು ಮರೆಯಬಾರದು. ನಿಮ್ಮ ಸೇವಾಮುಖವು ಇಡೀ ಗ್ರಾಮೀಣ ಪ್ರದೇಶದ ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡುವ ಪ್ರವೇಶ ಕ್ಷೇತ್ರವಾಗಬೇಕು. ಶಾಲೆ ನಡೆಸಿ, ಅಂಗವಿಕಲರ ಆಶ್ರಮ ನಡೆಸಿ, ಆಸ್ಪತ್ರೆ ನಡೆಸಿ, ಗೃಹ ಕೈಗಾರಿಕೆ ನಡೆಸಿ, ಏನು ಮಾಡಿದರೂ ನಿಮ್ಮ ಸುತ್ತಮುತ್ತಲಿನ ಜನರ ಬೆಂಬಲದಿಂದ ನಡೆಸಿ, ಅವರಲ್ಲಿ ಜಾಗೃತಿ ಉಂಟು ಮಾಡಿ ಕ್ರಮೇಣ ತಮ್ಮ ಸಮಗ್ರ ಕ್ಷೇಮ ಸಮಗ್ರ ಹಿತ ಯಾವುದು ಎಂಬ ಅರಿವು ಅವರಿಗೆ ಉಂಟಾಗುವಂತೆ ನಿಮ್ಮ ಕೆಲಸವನ್ನು ವಿಸ್ತರಿಸಿಕೊಳ್ಳಬೇಕು. ಹೇಗೋ 30 ಅಂಗವಿಕಲರನ್ನು ಸಾಕಿ ವಿದ್ಯೆ ಕಸುಬು ಕಲಿಸುತ್ತಿದ್ದೀನಿ, ಇದಕ್ಕಿಂತ ಇನ್ನೇನು ಬೇಕೆಂಬ ಸಂತೃಪ್ತ ಭಾವನೆ ಬಂತೋ ಕ್ರಿಯಾಶೀಲತೆ ನಿಂತು ಹೋಗುತ್ತದೆ. ನಿಮ್ಮ ಇಡೀ ಪ್ರಾಂತ್ಯದ ಜಾಗೃತಿ ಉದ್ಧಾರಗಳಾಗಲು ನಿಮ್ಮ ಅಂಗವಿಕಲ ಆಶ್ರಮವು ಚಾಲಕ ಕೇಂದ್ರವಾಗಬೇಕು ಎಂದು ಬರೆದಿದ್ದಾರೆ. ಅದನ್ನು ಅವನ ಅಣ್ಣಯ್ಯನಿಗೆ ತೋರಿಸುತ್ತಾನೆ. ಅವರಿಗೆ ಹಳೆ ನೆನಪು ಮರಕಳಿಸುತ್ತದೆ. ತಾವು ವಿದ್ಯಾಶಾಲೆ ಆರಂಭಿಸಿದಾಗ ಇಟ್ಟುಕೊಂಡ ವಿಶಾಲ ಕಲ್ಪನೆಯು ಇದೇ ಆಗಿತ್ತು. ತಾನೆಲ್ಲಿ ಲೋಪ ಮಾಡಿದೆ ಎಂಬ ಚಿಂತನೆಯಲ್ಲಿ ಅವರು ತೊಡಗುತ್ತಾರೆ. ಒಂದು ದಿನ ಅವರೇ ಹೇಳುತ್ತಾರೆ, ಹೇಮಂತ್ ಮಾಸ್ಟ್ರೇ, ಆದರ್ಶವಿರೋ ತರುಣರು ಇವತ್ತು ಸಿಗುತ್ತಾರೆ. ಅಂಥವ್ರು ಯಾರಾದರೂ 2 ಇಲ್ಲಿಗೆ ಹುಡುಕಿ ತರೋಣ. ಆಶ್ರಮದ ನಿತ್ಯ ಕೆಲಸ ನಾನು ನೋಡ್ಕೋತೀನಿ. ನೀವು ಜೆಪಿಯವರು ಹೇಳಿದ ದಿಕ್ಕಿನಲ್ಲಿ ಹೆಚ್ಚು ತೊಡಗಿಕೊಳ್ಳಿ. ನಾನಿದ್ದೇ ಇರ್ತೀನಿ. ಕೈಲಾದ ಮಟ್ಟಿಗೆ ನಿಮ್ಮ ಜೊತೆ ಹಳ್ಳಿಗಳಿಗೆ ಬರ್ತೀನಿ. ಅವರಿಗೆ ಉತ್ಸಾಹ ಹುಟ್ಟಿ ಪ್ರಾಯ ಮರುಕಳಿಸಿದಂತಾಯಿತು. ಇಷ್ಟೆಲ್ಲ ಕಾರ್ಯಮಗ್ನತೆಯಲ್ಲಿ ತೊಡಗಿರುವ ಹೊನ್ನತಿಗೆ ಸಂಪೂರ್ಣ ಹೊಸ ಜನ್ಮ ಬಂದಂತಾಗಿದೆ. ಅವನನ್ನು ಕಾಡುತ್ತಿದ್ದ ಪಾಪ ಭಾವನೆ ಈಗ ಇಲ್ಲ. ತಪ್ಪಾಯಿತು, ಮಾಡುವುದೇನು? ಈಗ ಆ ತಪ್ಪು ಮಾಡಿದ ವ್ಯಕ್ತಿ ತನಗಿಂತ ಬೇರೆ ಎನ್ನುವ ಭಾವನೆ ಬರುತ್ತಿದೆ. ಚಿಕ್ಕ ವಯಸ್ಸಿನಲ್ಲಿ ಸೀಬೆ ಕದಿಯುತ್ತಿದ್ದ ಹುಡುಗ ಒಂದು ಅರ್ಥದಲ್ಲಿ ತಾನೇ, ಇನ್ನೊಂದು ಅರ್ಥದಲ್ಲಿ ತಾನಲ್ಲ. ಈಗಿನ ತಾನು ಬೇರೆ ಎನ್ನುವಂತೆ ಆಗುತ್ತಿದೆ. ತಾನಿಲ್ಲಿ ಸಾಧಿಸಿರುವ ಪ್ರಗತಿಯನ್ನು ವಿವರಿಸಿ ತಾಯಿಗೊಂದು ಕಾಗದ ಬರೆದ. ಬಂದು ನಿಮ್ಮನ್ನು ನೋಡುವ ಆಶೆ ಇದೆ, ಆದರೆ ಸ್ವಲ್ಪವೂ ಬಿಡುವಿಲ್ಲ. ನಿಮ್ಮನ್ನು ಬಿಟ್ಟರೆ ನನಗೆ ದಿಲ್ಲಿಯಲ್ಲಿ ಬೇರೆ ಏನೂ ಇಲ್ಲ. ದಿಲ್ಲಿಯೊಡನೆ ಯಾವ ಸಂಪರ್ಕವೂ ಇಲ್ಲದ ರೀತಿಯಲ್ಲಿ ಕೆಲಸಗಳನ್ನು ಯೋಚಿಸಿಕೊಂಡ್ರೆ ಮಾತ್ರ ಈ ದೇಶದ ಉದ್ಧಾರ ಸಾಧ್ಯ ಎಂದು ನನಗೆ ಖಾತ್ರಿಯಾಗಿದೆ. ನೀವಿಬ್ಬರು ಯಾಕೆ ಇಲ್ಲಿಗೆ ಬಂದು ಕೆಲವು ದಿವಸ ಇರಬಾರದು? ಬೆಂಗಳೂರಿನಿಂದ ತಿಪಟೂರಿಗೆ ಬಸ್ಸು, ರೈಲು ಎರಡೂ ಇದೆ. ಅಲ್ಲಿಂದ ಚನ್ನರಾಯಪಟ್ಟಣಕ್ಕೆ ಹೋಗುವ ದಾರಿಯಲ್ಲಿ ಬಿದಿರಳ್ಳಿ ಗೇಟು ಅಂದರೆ ಇಳಿಸ್ತಾರೆ. ಬರುವಾಗ ನನ್ನ ಸಿತಾರನ್ನು ತನ್ನಿ. ಯಾವಾಗಲಾದರೂ ಒಮ್ಮೆ ಬಾರಿಸಿಕೊಳ್ಳಬೇಕೆಂಬ ಹಳೆಯ ವಾಂಚಲ್ಯ ಬಾಧಿಸುತ್ತಿದೆ. ಅವನಿಗೆ ಆಶ್ಚರ್ಯ. ಬೆಟ್ಟದ ಆಚೆಯ ಹಳ್ಳಿಗಳ ಕಡೆಯಲ್ಲಿ ತೆಂಗಿನ ನಾರಿನ ಗೃಹ ಕೈಗಾರಿಕೆ ಸಾಧನೆಯನ್ನು ಅಧ್ಯಯನ ಮಾಡಲೆಂದು ಹೋದವನು 3 ದಿನದ ನಂತರ ಹಿಂದಿರುಗುತ್ತಾನೆ. ಅವನ ತಂದೆ ತಾಯರಿಬ್ಬರು ಬಂದಿದ್ದಾರೆ. ನಿನ್ನೆ ಬಂದ ಅವರನ್ನು ಅತಿಥಿಗಳೆಂದು ಕಟ್ಟಿರುವ ಗುಡಿಸಲಿನಲ್ಲಿ ಇಳಿಸಿ ಅಣ್ಣಯ್ಯ ಮತ್ತು ಇತರರು ತುಂಬಾ ಅಕ್ಕರಿಂದ ನೋಡಿಕೊಂಡಿದ್ದಾರೆ. 6 ಅಡಿ ಎತ್ತರದ ಗೋಡೆ ಮೇಲೆ ಜಂತೆ, ಸೋಗೆ, ಹೊದ್ದಿಗೆ, ನೆಗಲ ಸೆಗಣಿ ನೆಲ, ಈಚಲ ಚಾಪೆ, ಹಳ್ಳಿಯ ಕಂಬಳಿ. ತಂದೆ ಅಪ್ರಸನ್ನತೆಯನ್ನು ತೋರಿಸಿಕೊಳ್ಳದಿದ್ದರೂ ಅವರಿಗೆ ದೈಹಿಕ ಅನಾನುಕೂಲವಾಗಿದೆ ಎಂದು ಹೇಮಂತನಿಗೆ ತಕ್ಷಣ ತಿಳಿಯಿತು. ತನ್ನ ಕೆಲಸವನ್ನು ಅವರು ಹೇಗೆ ಭಾವಿಸುತ್ತಾರೆಂಬ ಆತಂಕವಾದರೂ ಅವರನ್ನು ನೋಡಿ ಮನಸ್ಸಿಗೆ ಎಷ್ಟೋ ಹಿತವಾಯಿತು. ತಾಯಿಯಂತೂ ಎಲ್ಲ ಅಂಗವಿಕಲ ಮಕ್ಕಳನ್ನು ಮಾತಾಡಿಸಿ ಅವರು ತೆವಳುವ, ಕುಂಟುವ, 3 ಕಾಲಿನಲ್ಲಿ ನಡೆಯುವ, ತಮ್ಮ ಊನ ಅಂಗಗಳಿಂದಲೇ ನೇಯ್ದು ಮಾಡುವುದರಲ್ಲಿ ನೋಡಿ ಆಶ್ಚರ್ಯಪಟ್ಟಿದ್ದಾಳೆ. ಆ ದಿನ ಬೆಳಿಗ್ಗೆ ಅವರೆಲ್ಲ ಒಟ್ಟು ಸೇರಿ ಹಾಡಿದ ಪ್ರಾರ್ಥನೆ ಆಕೆ ಅಂತಃಕರಣವನ್ನು ತಟ್ಟಿದೆ. ಅಪ್ಪ, ಅವರಿಗೆ ಇಲ್ಲಿ ಕಷ್ಟವಾಗ್ತಿರ್ಬೋದು. ನಮ್ಮದೇ ಕಾರ್ಪೆಂಟರಿ ಸಾಮಾನು ಇವೆ. ಒಂದು ಸಣ್ಣ ಮಂಚ ಮಾಡಿಸಿಬಿಡೋಣವೇ? ಅವನು ತಾಯಿಯನ್ನು ಪ್ರತ್ಯೇಕವಾಗಿ ಕರೆದು ಕೇಳಿದ. ಮಾಡಿಸಿದರೆ ಚಲೋ, ಆದರೆ ಅದಕ್ಕಿಂತ ಹೆಚ್ಚು ಕಷ್ಟ ಅಂದರೆ ಇಲ್ಲಿ ಇಂಡಿಯನ್ ಕಕ್ಕಸ್ಸು. ಅವರು 40 ವರ್ಷದಿಂದ ಇಂಡಿಯನ್ ಕಕ್ಕಸ್ಸು ಉಪಯೋಗಿಸಿಲ್ಲ. ಮಂಡಿ, ಮೊಣಕಾಲು, ಸೊಂಟವೆಲ್ಲ ನೋವು ಬಂದು ಹಿಡಿದಂಗಾಗ್ತದೆ ಅಂತಾರೆ. ಅದಕ್ಕೊಂದು ಏರ್ಪಾಡಾದರೆ ಉಳಿದದ್ದೆಲ್ಲ ಅಡ್ಡಿ ಇಲ್ಲ ಎಂದರು. ಆಕೆಗೆ ಮಗನು ಯಾಕೆ ಇಂಥ ಗುಡಿಸಲಲ್ಲಿ ಈ ತಿರಿ ಜೀವನ ಮಾಡಬೇಕೆಂಬ ಕೊರಗು ಒಂದು ಕಡೆ, ಆದರೆ ನಿಜವಾದ ಸಾರ್ಥಕ ಕೆಲಸ ಮಾಡ್ತಿದ್ದಾನೆನ್ನೋ ತೃಪ್ತಿ ಇನ್ನೊಂದು ಕಡೆ. ಅವನೇ ಹೇಳುವ ಹುಡುಗರನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಎತ್ತಿಕೊಂಡು ಹೋಗಿ ಕೂರಿಸುವ, ಆ ಹುಡುಗರವನನ್ನು ಅಪ್ಪಾಜಿ ಎಂದು, ಅಣ್ಣಯ್ಯನವರನ್ನು ತಾತ ಎಂದು ಕರೆಯುವ ದೃಶ್ಯವನ್ನು ನೋಡಿದಾಗ ಗಾಂಧೀಜಿಯವರ ಆಶ್ರಮ ಹೀಗಿದ್ದಿರಬಹುದು, ತಾನೇನು ಕಣ್ಣಿಂದ ನೋಡಿರಲಿಲ್ಲ ಎಂದುಕೊಂಡರು. ಈ ಆಶ್ರಮವಲ್ಲದೆ ಮಗನು ಸುತ್ತಮುತ್ತಲ ಹಳ್ಳಿಗಳಲ್ಲಿ ಮಾಡುತ್ತಿರುವ ಚಟುವಟಿಕೆಗಳನ್ನು ಮತ್ತು ಅಣ್ಣಯ್ಯನ ಬಾಯಿಂದ ಕೇಳಿದ ಹಿರಿಯ ಹೊನ್ನತಿಯವರು, ಯಾರಿಂದಾದರೂ ನಿಮ್ಮ ಇಡೀ ಪ್ರಾಂತ್ಯದ ಆರ್ಥಿಕ ಸಮೀಕ್ಷೆ ನಡೆಸೋದು ಒಳ್ಳೆಯದು. ಸ್ವಲ್ಪ ಸಂಖ್ಯಾಶಾಸ್ತ್ರ ತಿಳಿದ
4 ಜನ ಹುಡುಗರು ನನಗೆ ಕೊಟ್ಟರೆ 3 ತಿಂಗಳಾಗಿ ಒಂದು ಸಮೀಕ್ಷೆ ಅದರ ವರದಿ ತಯಾರಿಸಿ ಕೊಡಬಲ್ಲೆ. ಸುತ್ತಮುತ್ತ ಯಾವ ಕಾಲೇಜು ಇಲ್ವೇನು, ಅದರಾಗ ಎಕನಾಮಿಕ್ಸ್ ಮಾಸ್ಟರ್ ಇಲ್ವೇನು, ಏನು ಮಾಡ್ತಾರ ಅವರು ಎಂದರು. ಹೇಮಂತನಿಗೆ ತನ್ನದೇ ಆದ ಸಣ್ಣ ಗುಡಿಸಲಿತ್ತು. ಅವ್ವ ಅಪ್ಪರು ದಿಲ್ಲಿಯಿಂದ ತಂದ ಸಿತಾರನಲ್ಲಿ ಇರಿಸಿದ್ದರು. ಅವರು ಬಂದು ಒಂದು ವಾರ ಕಳೆದಿತ್ತು. ಒಂದು ರಾತ್ರಿ ಎಲ್ಲರದು ಊಟವಾಗಿ ಮಲಗಿದ ಮೇಲೆ ಹೊನ್ನತ್ತಿಗೆ ಅದನ್ನು ಬಾರಿಸಬೇಕೆನಿಸಿತು. ಕೌದಿ ತೆಗೆದು ಧೂಳು ಹೊಡೆದು ಶುಭ್ರವಾಗಿ ಒರೆಸಿದ. ಅದರ ಜೊತೆಯಲ್ಲಿಯೇ ಒಂದು ಸಣ್ಣ ಪೆಟ್ಟಿಗೆ ಮೀಟು ಉಂಗುರವಿತ್ತು ಮತ್ತು ತಂತಿಗಳು ಇದ್ದವು, ಬೆರಟೆಗಳು ಬಿಗಿದುಕೊಂಡಿದ್ದವು. ಅದನ್ನೆಲ್ಲ ಹದಕ್ಕೆ ತಂದು ಶ್ರುತಿ ಮಾಡಿಕೊಳ್ಳಲು ಅರ್ಧ ಗಂಟೆಯಾಯಿತು. ಇಂಥ ರಾಗವೆಂದು ಮನಸ್ಸನ್ನು ನಿಶ್ಚಯಿಸಿಕೊಳ್ಳಲಿಲ್ಲ. ಸುಮ್ಮನೆ ತಂಬೂರಿ ಅಂತ ಮೀಟತೊಡಗಿದ. ಅನಂತರ ಕ್ರಮೇಣವಾಗಿ ಭಾಗ್ಯಶ್ರೀ ನೆನಪು ಬಂತು. ಮತ್ತೊಮ್ಮೆ ಶ್ರುತಿ ಮಾಡಿಕೊಂಡು ಆಲಾಪ ಬಾರಿಸತೊಡಗಿದ. ಬೆರಳುಗಳಿಗೆ ಮೀಟು ಮನೆಗಳ ಸ್ಥಾನ ಮರೆತಂತೆ ರಾಗದ ಗಮಕ ಸಂಚಾರಗಳು ಮನಸ್ಸಿಗೆ ಮರೆತಂತೆ ಆಗಿದ್ದವು. ತನಗೆ ನೆನಪಿಗೆ ಬಂದದ್ದೇ ಆ ರಾಗ. ಅದನ್ನೇ ಬಾರಿಸಿಕೊಳ್ಳುವುದನ್ನು ಶುರು ಮಾಡಿದ. ಇಲ್ಲ, ತಪ್ಪಿಲ್ಲ, ಸರಿಯಾದ ದಾಟಿಯಲ್ಲೇ ತಕ್ಕ ನಿಧಾನ ಗಂಭೀರದಲ್ಲಿ ಅಂಗುಲಂಗುಲ ಹೆಜ್ಜೆ ಹಾಕುತ್ತಿದೆ ಎನಿಸಿತು. ಕ್ರಮೇಣ ಎಲ್ಲವೂ ಸ್ಪಷ್ಟವಾಗಿ ನೆನಪಿಗೆ ಕಾಣಿಸತೊಡಗಿತು. ಇದನ್ನು ಮರೆಯುವುದು ಹೇಗೆ ಸಾಧ್ಯ ಎಂಬ ಸಂತೋಷದ ಮುಗುಳ್ನಗೆಯೊಡನೆ ವಿಶ್ವಾಸದಿಂದ ಬಾರಿಸತೊಡಗಿದ. ರಾಗ ಬೆಳೆದಂತೆ ಅವನಿಗೆ ಅರ್ಥವಾಗತೊಡಗಿತು. ಈಗ ಮೂಡುತ್ತಿರುವ ಮಹತ್ವ ಭಕ್ತಿಗಳಿಗೆ ತಾನು ಹಿಂದೆ ಕಾಣದಿದ್ದ ಅರ್ಥವಿದೆ. ಕರುಣೆಯ ಬೀಳಿನಿಂದ ಮೇಲೆತ್ತುವಂತಹ ಭಕ್ತಿ, ಪಾಪದಲ್ಲಿ ಮುಳುಗುತ್ತಿರುವವನನ್ನು ಹಿಡಿದು ಮೇಲುತ್ತಿರುವ ಕೃಪಾಭಾವ, ಪಾಪ ಪುಣ್ಯಗಳೆರಡನ್ನೂ ಮೀರಿದ ಸಂಭ್ರಮ ತುಂಬಿದ ಸಾಕ್ಷಾತ್ಕಾರ, ಎಲ್ಲವನ್ನು ಒಂದೇ ವಸ್ತುವಿನ ಅಂಶಗಳೆಂದು ಪ್ರೀತಿಸುವಂಥ ಸಮಭಾವನೆ, ಅದೆಷ್ಟು ಬಗೆಯ ಉನ್ನತ ಭಾವಗಳು ಭಾಗ್ಯಶ್ರೀಯಲ್ಲಿ ಇವೆಲ್ಲ ಇವೆ ಎಂದು ತನಗೆ ತಿಳಿದಿರಲೇ ಇಲ್ಲ ಅನಿಸಿತು. ಅದನ್ನೇ 2 ಗಂಟೆಗೂ ಮೀರಿ ಬಾರಿಸಿಕೊಂಡ. ಎಷ್ಟೋ ಸರಿ ಗಮಗಳು ಗತ್ತುಗಳು 4-6 ಬಾರಿ ಪುನರಾವರ್ತನೆ ಆಗುತ್ತಿದ್ದು, ಬೇಕೆಂದೇ ಅದುವರೆಗೆ ಕಾಣದಿದ್ದ ಭಾವವನ್ನು ಹಿಡಿದಿಟ್ಟುಕೊಳ್ಳಲೆಂದೇ ಅವನು ಪುನರಾವರ್ತಿಸುತ್ತಿದ್ದ. ಕೊನೆಗೆ ಬಾರಿಸುವುದನ್ನು ನಿಲ್ಲಿಸಿ ಭಾವವು ಮಡುಗಟ್ಟಿದ ಮೌನ ನಿಂತಾಗ ಅವನಿಗೆ ಮೊದಲು ಬಾರಿಸುತ್ತಿದ್ದ ಬರೀ ತಾಂತ್ರಿಕ ಜ್ಞಾನವಿತ್ತು. ಈಗ ಒಂದೊಂದು ನಡೆಗೂ ಒಂದೊಂದು ಮೀಟಿಗೂ ಅರ್ಥ ಕಾಣಿಸುತ್ತಿದೆ ಎನಿಸಿತು. ಎಷ್ಟೋ ಹೊತ್ತು ಹಾಗೆಯೇ ಕೂತಿದ್ದು ಕೊನೆಗೆ ಸಿತಾರಿಗೆ ಕೌದಿ ಹೊರಿಸಿ ಗೋಡೆಯ ಪಕ್ಕದಲ್ಲಿ ತನ್ನ ಕಂಬಳಿ ಉರುಳಿಸಿಕೊಂಡು ಮಲಗುವ ಮೊದಲು ಜಲಬಾಧೆಗೆ ಹೋಗಿ ಬರಲು ಬಾಗಿಲು ತೆಗೆದುಕೊಂಡು ಹೊರಗೆ ಬಂದರೆ ತನ್ನ ಗುಡಿಸಲಿನ ಜಗಲಿಯಲ್ಲಿ ಅಮ್ಮ ಒಬ್ಬಳೇ ಕೂತಿದ್ದಳು. ಯಾಕವ್ವ ಒಬ್ಬಳೇ ಕೂತೆ, ಒಳಗ್ಯಾಕೆ ಬರಲಿಲ್ಲ ಅವ ಕೇಳಿದ. ಒಬ್ಬನೇ ಬಾರಿಸಿಕೊಂಡರ ಲಹರಿ ಚಲೋ ಇರ್ತದ ಅಂತ ಇಲ್ಲೇ ಕೂತೆ. ಆದಾಗ ಒಮ್ಮೊಮ್ಮೆ ಅಭ್ಯಾಸ ಇಟ್ಕೊ, ನೀನು ಬಾರಿಸೋದ ಕೇಳಬೇಕು ಅಂತ ನನಗೂ ಆಸೆ ಆಗ್ತದ ಎಂದರು. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.